ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಕೊಡ್ತಾರೆ ಅಂತ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತು. ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಎಂಟ್ರಿ ಕೊಟ್ಟ ಕೂಡಲೇ ಬಿಗ್ ಬಾಸ್ ಮನೆಯ ವಾತಾವರಣನೇ ಬದಲಾಗೋಯ್ತು. ನಿಜವಾಗ್ಲೂ ಇವರು ಸಖತ್ತಾಗಿ ಆಟ ಆಡ್ತಾರೆ ಅಂತ ವೀಕ್ಷಕರು ಅನ್ಕೊಂಡ್ರು. ಆದ್ರೆ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು. ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಏನಾಯ್ತು ಅನ್ನೋದು ನಾನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹೇಗಿದ್ದೀರಾ ರಿಷಾ ಅವರೇ? ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ನಾನು. ಓಕೆ, ಬಿಗ್ ಬಾಸ್ ಆಯ್ಕೆ ಯಾತಕ್ಕೆ ಅಂತ ಮೊದಲಿಗೆ, ಯಾಕಂದ್ರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿ, ಮಾಡ್ಲಿಂಗ್ ಮಾಡ್ತಾ ಇದ್ರಿ, ಕಿರುತೆರೆಗೆ ಬಂದಿರ್ಲಿಲ್ಲ, ಬಿಗ್ ಬಾಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ. ಬಿಗ್ ಬಾಸ್ ಯಾಕೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಸಿನಿಮಾ ಮಾಡ್ತಾ ಇದ್ದೆ, ನನ್ನ ಸಿನಿಮಾಗಳು ಸೈಮಾವರೆಗೂ ಹೋಗ್ತಾ ಇತ್ತು, ನಾಮಿನೇಷನ್ ಎಲ್ಲ ಆಗ್ತಾ ಇತ್ತು. ಅಷ್ಟು ದೊಡ್ಡ ದೊಡ್ಡ ಶೋ ಅಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ನನ್ನ ಹೆಸರು ಬಂದಾಗಲೂ ಕೂಡ ಎಲ್ಲೋ 4 ಜನ ಗುರ್ತಿಸ್ತಾ ಇರಲಿಲ್ವಲ್ಲ ಅನ್ನೋದೊಂದಿತ್ತು. ಆ ಹಂಬಲ ಜಾಸ್ತಿ ಆಯಿತು. ಲೈಕ್ ನಾನು ಇಂಡಸ್ಟ್ರಿಯಲ್ಲಿ ಇದ್ದೂ ರೀಚ್ ಸಿಗ್ತಾ ಇರಲಿಲ್ಲ ಅಂತ ಇತ್ತು. ಯಾಕಂದರೆ 3 ಇಯರ್ಸಲ್ಲಿ ಆಲ್ಮೋಸ್ಟ್ 7-8 ಮೂವೀಸ್ ನಾನು ಸೈನ್ ಮಾಡಿದ್ದೆ. ಇವನ್ ತೆಲುಗುಲು ನಾನು ಚೆನ್ನಾಗಿ ಮೂವೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಚ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅಂತ ಬಂದಾಗ ನನಗೆ ರೀಚ್ ಆಗ್ತೀನಿ ಅಂತ ಇತ್ತು. ಎಲ್ಲೋ ಒಂದು ಕಡೆ ಭಯನೂ ಇತ್ತು. ಒಂದೇ ವಾರಕ್ಕೆ ಆಚೆ ಬಂದ್ಬಿಡ್ತೀನ ಅಂತಲೂ ಭಯ ಇತ್ತು. ಬಿಕಾಸ್ ರೀಸನ್ಸ್ ಇತ್ತು. ಇಟ್ಸ್ ಖುಷಿ ಇತ್ತು, ಯಾಕಂದರೆ ಆ ಸ್ಟೇಜ್ ನನಗೆ ಕೊಟ್ಟಿದ್ದ ಹೆಸರಾಗಲಿ ಅಥವಾ ನನಗೆ ಕಲ್ತಿದ್ದೆ ಜಾಸ್ತಿ ನಾನು ಆ ಸ್ಟೇಜಿಂದ. ಅದು ಎಲ್ಲರಿಗೂ ಸಿಗಲ್ಲ. ಹೇಳ್ತೀವಲ್ಲ ಒಂದೊಂದ್ಸತಿ ಬಿಗ್ ಬಾಸಿಂದ ಹೆಸರು ಮಾಡೋದು ಎಷ್ಟಿದೆಯೋ, ಬಿಗ್ ಬಾಸಿಂದ ಜೀವನ ಪಾಠ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ. ಮೇ ಬಿ ನನಗೆ ಇಟ್ಸ್ ಅ ಸ್ಟಾರ್ಟಿಂಗ್, ಇಟ್ಸ್ ಅ ಬಿಗಿನಿಂಗ್ ಟೈಮಲ್ಲೇ ನನಗೆ ಬಿಗ್ ಬಾಸ್ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಬಿಗ್ ಬಾಸಿಂದ ಕಲಿತು ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಜನರಿಗೆ ಹತ್ರ ಆಗೋಕ್ಕೆ ಇನ್ನೂ ಈಸಿ ಆಯ್ತೇನೋ, ಅದನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ. ಬಿಗ್ ಬಾಸಿಂದ ನಾನು ಕಳ್ಕೊಂಡಿದ್ದು ಏನೂ ಇಲ್ಲ. ಮೇ ಬಿ ಎಲ್ಲರಿಗೂ 5 ವಾರಕ್ಕೆ ಅವರೆಲ್ಲ ಜನ ಹೇಳ್ತಾ ಇದ್ದಾರೆ ಇನ್ನೂ ವೆಲ್ ಡಿಸರ್ವಿಂಗ್, ನೀವು ಆಚೆ ಬರಬಾರ್ದಿತ್ತು ಅಂತ. ಬಟ್ ಒಂದೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಹೋದವಳಿಗೆ 5 ವಾರ ಸಿಕ್ತು. ಜನರ ಪ್ರೀತಿ ಸಿಗ್ತಾ ಇದೆ. ಇಷ್ಟು ಪಾಸಿಟಿವಿಟಿ, ಎಲ್ಲೋ ನೆಗೆಟಿವ್ ಆಗಿಬಿಡುತ್ತಾ ಅಂತಾಗ ಪಾಸಿಟಿವಿಟಿ ಆಗ್ತಾ ಇದೆ. ಇನ್ನೂ ಸಾಕಷ್ಟು ಕಾಲ ಕೆಲಸ ಮಾಡೋದಿದೆ ಅಲ್ಲ ಮುಂದೆ ಫ್ಯೂಚರಲ್ಲಿ, ಆಗ ಜನರು ನಿಜವಾಗ್ಲೂ ಬೆಂಬಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖುಷಿ ಇದೆ. ಸ್ಟಾರ್ಟಿಂಗ್ ನೀವು ಒಳಗಡೆ ಹೋದ ಕೂಡಲೇ ಸ್ಪರ್ಧಿಗಳಿಗೆಲ್ಲ ರೀಸನ್ ಕೊಡ್ತೀರಾ, ಇವ್ರು ಹೀಗೆ ಆಟ ಆಡ್ತಾ ಇದ್ದಾರೆ, ಹೀಗೆ ಆಡ್ಬೇಕು, ನಾನು ಮುಖವಾಡ ಕಳಿಸ್ತೀನಿ, ಹಾಗೆಲ್ಲ ಹೌದು. ಆ ಜೋಶ್ ಕೊನೆವರೆಗೂ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಜೋಶ್ ಅಂತ ಅಂದರೆ, ನಾನು ಹೋಗಿದ ತಕ್ಷಣ ಏನಾಗೋಯ್ತು, ಒಂದು ಇಲ್ಲಿ ಬಂದ ಕಾಮಿಡಿ ವರ್ಷನ್ಗೆ ಹೋಯಿತು, ಚಂದ್ರಪ್ರಭಾ ಅವ್ರ ಜೊತೆ ಇತ್ತು ಕಾಮಿಡಿ ವರ್ಷನು. ಅಲ್ಲೇನಾಗೋಯ್ತು, ನನಗೆ ಆ ಟಾಸ್ಕ್ ಸಿಕ್ತು, ಅದೆಲ್ಲ ಆಗಿ 1 ವಾರ ಇಟ್ ವಾಸ್ ಕಂಪ್ಲೀಟ್ಲಿ ಫನ್ ವರ್ಷನ್ ಆಯಿತು. ಸೊ ಸ್ಟಾರ್ಟಿಂಗ್ಗೆ ಐ ಶುಡ್ ಹ್ಯಾವ್ ಲಿಂಕ್ ಆಗೋಯ್ತು ಅದು. ಸೆಕೆಂಡ್ ವೀಕ್ ಪೀಪಲ್ ಕುಡ್ ನಾಟ್ ಎಕ್ಸೆಪ್ಟ್. ಮನೇಲೆ ರಿಷಾಗೆ ಸಿಕ್ಕಿದ ಸ್ಪೇಸ್ ಸೆಕೆಂಡ್ ವೀಕ್, ನಾಟ್ ಫಸ್ಟ್ ವೀಕ್. ಸೆಕೆಂಡ್ ವೀಕ್ ಸಿಗಲಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ವಾಟ್ ರಿಷಾ ಏನು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗನ್ನಿಸ್ತು, ನನಗೆಲ್ಲೂ ಅನಿಸ್ಲಿಲ್ಲ ನಾನು ಫೇಕ್ ಆಗಿದ್ದೆ. ಮೇ ಬಿ ಫೇಕ್ ಆಗಿದ್ದಿದ್ರೆ ಇನ್ನೂ ಸಾಕಷ್ಟು ಕಾಲ ಇರ್ತಿದ್ನೇನೋ. ನನಗೆಲ್ಲೂ ಫೀಲ್ ಆಗಲಿಲ್ಲ ನಾನು ಫೇಕ್ ಆಗಿದ್ದೆ ಅಂತ. ಜೆನ್ಯೂನಾಗಿ ಆಟ ಆಡಿದ್ದೀನಿ, ಅದಕ್ಕೆ ತಪ್ಪುಗಳು ಮಾಡಿದ್ದೀನಿ. ತಪ್ಪುಗಳು ಮಾಡಿರೋದಕ್ಕೆ ತಪ್ಪುಗಳನ್ನ ತಿದ್ಕೊಳ್ಳೋ ಅಂಥ ಅವಕಾಶ ನನಗೆ ಸಿಕ್ತು. ಅಮ್ಮಮ್ಮ ಅಂದರು ಇನ್ನೊಂದು ಕಣ್ಣು ಮುಚ್ಕೊಂಡು ಬಿಡೋದ್ರೊಳಗೆ ಬಿಗ್ ಬಾಸ್ ಮುಗ್ದೋಗ್ಬಿಡತ್ತೆ, ಆಬ್ವಿಯಸ್ಲಿ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಎಷ್ಟು ವಾರ ಇದ್ದೆ ಅಥವಾ ಇನ್ನೂ ಎಷ್ಟು ವಾರ ಇರ್ಬೋದಿತ್ತು ಅನ್ನೋ ಆಸೆಗಿಂತ ನಾನು ಅಲ್ಲಿಂದ ಇದ್ದು ಏನು ಗಳಿಸ್ದೆ, ನಾನು ಏನು ಗೆದ್ದೆ. ಯಾಕಂದರೆ ಗೆಲ್ಲದೊಬ್ಬರೇ, ಆ ಒಬ್ರಿಗೋಸ್ಕರ ಎಷ್ಟು ಪರದಾಟ ಇದೆ, ಎಷ್ಟು ದೂರ ನಾವು ಹೋಗ್ತೀವಿ ಅನ್ನೋದಿದೆ. ನನಗೆ ತೃಪ್ತಿ ಇದೆ ಆ್ಯಕ್ಚುಲಿ, ಎಲ್ಲೂ ಬೇಜಾರಿಲ್ಲ, ರಿಗ್ರೆಟ್ ಇಲ್ಲ. ಖುಷಿಯಾಗೇ ಹೋದೆ, ಅಷ್ಟೇ ಖುಷಿಯಾಗೆ ಕೂಡ ಬಂದೆ. ಬಟ್ ಹೆಮ್ಮೆ ಇದೆ, ಒಬ್ಬಳೇ ಹೋದೆ, ಒಬ್ಬಳೇ ಬಂದೆ ಅಂತ ಹೇಳಿ. 3 ವಾರದ ನಂತರ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗ್ತೀರಾ. ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರಿಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ, ಹೇಗೆ ಅನ್ನೋದು ನಿಮಗೆ ಮೊದಲೇ ಗೊತ್ತಿರುತ್ತೆ. ಇದು ನಿಜವಾಗ್ಲೂ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅಂತ? ಅಂದ್ರೆ ವೀಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ ಅಂತ ಗೊತ್ತಾದ್ಮೇಲೆ ನೀವು ಇನ್ನೂ ಬೆಟರ್ ಆಗಿ ಆಡ್ಬೋದಿತ್ತು. ನಾನು ಮೇ ಬಿ ಮಾಡಿದ ಮಿಸ್ಟೇಕ್ ಅದೇ. ಬಟ್ ಆದರೆ ನಂಗೆ ಅಲ್ಲಿ ಫೇಕ್ ಆಗಿರೋಕ್ಕಾಗಲಿಲ್ಲ. ಯಾಕಂದರೆ ಗೊತ್ತಿತ್ತು 3 ವಾರ ಏನು ಗೇಮು, ಯಾರು ಅಗೇನ್ಸ್ಟ್ ಹೋದರೆ ನನಗೆ ಎಷ್ಟು ಪ್ಲಸ್ ಆಗ್ಬೋದು ಅಂತ. ಬಟ್ ಆ ಪರ್ಸನ್ನೇ ನಾನು ಅಗೇನ್ಸ್ಟ್ ಬರ್ದಿದ್ದಾಗ ನಾನು ಹೋಗಿದ್ದಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಂಗೆ ಆಗ್ತಾಯಿತ್ತು ನನಗೆ. ಅಂದರೆ ಬರಬೇಕದು ಆ್ಯಕ್ಷನ್ ರಿಯಾಕ್ಷನ್.
ನನಗೊಂದು ಆ್ಯಕ್ಷನ್ ಕೊಟ್ಟರೆ ನಾನು ರಿಯಾಕ್ಷನ್ ಕೊಡ್ಬೋದು. ಸುಮ್ಮನೆ ರಿಯಾಕ್ಷನ್ ಕೊಟ್ಟರೆ ನನಗೆ ಅದು ಫೇಕ್ ಅನ್ನಿಸ್ತಾ ಇತ್ತು. ಯಾಕಂದರೆ ನನಗೆ ಕನ್ಫ್ಯೂಸ್ ಆಯಿತು. 3 ವಾರ ಬೇರೆ ಥರ ಪೋಟ್ರೆ ಆಗಿದೆ, ಅಲ್ಲಿ ಹೋಗ್ತಿದ್ದಂಗೆ ಸೈಲೆಂಟು, ಯಾವ ವ್ಯಕ್ತಿ ಇದು ಅಂದ್ಬಿಟ್ಟು ಅದೊಂದೇ ವ್ಯಕ್ತಿ ಆ್ಯಕ್ಚುಲಿ ಆಗಿದ್ದು. ಇನ್ನು ಮಿಕ್ಕಿದ್ದು ಜಾನ್ವಿ ಅವ್ರದ್ದು ಏನಾಗಲಿ, ನಾನು ಅವ್ರಿಗೆ ನಿಜವಾಗ್ಲೂ ಇದು ಮಾಡಿದ್ದೀನಿ, ಇನ್ನು ಧ್ರುವಂತದಾಗಲಿ ಲಿಟ್ರಲಿ ನೀವು ನೋಡ್ತಾ ಇದ್ದೀರಾ ಆಟಗಳು ಮಲ್ಲಮ್ಮ ಆದಮೇಲೆ ನಾನು ಹೇಳಿದ ಸುಳ್ಳು ಅಂತ ಎಲ್ಲ ಅನ್ನಿಸ್ತಾ ಇದೆ. ಈ ಚೇಂಜ್ಡ್ ಕೂಡ ಕಳಿಸ್ತಾ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸ್ಪಂದನ ಆಗಲಿ, ಶಿ ಹ್ಯಾವ್ ಸ್ಟಾರ್ಟೆಡ್ ನನ್ನ ಬಗ್ಗೆನೇ ಹಿಂದೆ ಮಾತಾಡಿದಾಗ, ಅಥವಾ ನಾನೇನೋ ಪ್ರೀತಿಯಿಂದ ಹೋಗಿ ಹೇಳ್ಕೊಂಡಾಗ ನಾನು ಹಿಂದೆ ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ನೀವು ಇಲ್ದಿರೋದು ಯಾಕೆ ಆಡ್ತಾ ಇದ್ದೀರಾ ಗೇಮಲ್ಲಿ ಅಂತ ಇದ್ದಾಗ ಯಾರ ಮೇಲೆ ನನ್ನ ಅಭಿಪ್ರಾಯಗಳಿತ್ತು ಅವ್ರ ಮೇಲೆ ಹಾಗೇ ಇತ್ತು. ಎಲ್ಲೋ ಕಾಕ್ರೋಚ್ ಅವರು ಐ ಫೆಲ್ಟ್ ತುಂಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು. ಮೂವಿಲಿ ಅಷ್ಟೇ ವಿಲ್ಲನು, ಬಿಗ್ ಬಾಸ್ ಮನೆಗಲ್ಲ ಅಂತ ಫೀಲ್ ಆಗಿ ಅದೊಂದು ಅಭಿಪ್ರಾಯ. ಒಂದಂದರೆ ಅವ್ರ ಕ್ಯಾಲಿಬ್ರಿ ಇನ್ನೂ ಇತ್ತು ನನಗೆ ಫೀಲ್ ಆಗಿದ್ದು ಅವ್ರ ಮೇಲೆ. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಎಸ್ಪೆಷಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ವೆನ್ ಇಟ್ ಕಮ್ಸ್ ಅಬೌಟ್ ಅಶ್ವಿನಿ ಅವರು ಅಂತ ಬಂದಾಗ, ನಾನು ಹೇಳೋದು, ನಾನು ನೋಡ್ಕೊಂಡು ಹೋಗಿದ್ದಿದ್ದು ಬೇರೆ, ನಾನು ಹೋದ ಮೇಲೆ ಅವ್ರು ಇದ್ದಿದ್ದು ಬೇರೆ. ಬಟ್ ಲಾಸ್ಟ್ ವೀಕ್ ಅಷ್ಟೇ ನನಗೆ ಅವರು ರಘು ಅವ್ರ ಜೊತೆ ಆದಾಗ ನೋಡಿದ್ದು ನಾನು. ಆಮೇಲೆ ನಾನೇ ಹೋಗಿ ಹೇಳಿದ್ದೀನಿ ಅವ್ರಿಗೆ, ಕಳಪೆ ಕೊಡಬೇಕಾದ್ರೆ ನೀವು ನೋಡಿದ್ರೆ ಅಶ್ವಿನಿ ಅವರಿಂದ ಕಲಿಬೇಕಾಗಿದ್ದು ಏನಿಲ್ಲ, ಇಲ್ಲಿ ಯಾರು ಕಲಿಸ್ಬೇಕಾಗಿಲ್ಲ ಅವ್ರನ್ನ. ಕಲ್ಸೋಕ್ಕೆ ಬಿಗ್ ಬಾಸ್ ಇದ್ದಾರೆ, ಕಲಿಸ್ತಾರೆ ಅವರು. ಸೊ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂತ. ಬಟ್ ಎಲ್ಲೋ ನಂಗೆ ಏನಂದರೆ, ಶೀ ಈಸ್ ಅ ಸಾಫ್ಟ್ ಪರ್ಸನ್. ನಾನು ನೋಡಿದ್ದು ಆಗಲಿ ಇದಾಗಲಿ ಆ ಸಾಫ್ಟ್ನೆಸ್ ಬರಲಿ ಆಚೆ ಅಂತ ನನ್ನ ಆಸೆ ಅಷ್ಟೇ. ಯಾಕಂದರೆ ನನ್ನ ಜೊತೆ ವಿರುದ್ಧ ಮಾಡ್ಕೊಳ್ಳಿಲ್ಲ ಅವರು. ಆಮೇಲೆ ಅದು ಹೆಂಗಾಗೋಯ್ತು ಅಂದರೆ, ನಾನು ಸುಮ್ಮನೆ ಇದ್ದೆ, ಆಲ್ರೆಡಿ ಮನೆ ಸ್ಟಾರ್ಟ್ ಮಾಡಿದ್ರು, ನಂಗೆ ಮಸಿ ಎಲ್ಲ ಬಳ್ದು ಅಗೇನ್ಸ್ಟ್ ಆಗಿ ನಿಂತಿದ್ದಾಗ ಶಿ ವಾಸ್ ದ ಒನ್ ಹೂ ಕಾಲಿಂಗ್ ಮೀ, ರಿಷಾ ಬನ್ನಿ ಮಾತಾಡೋಣ ಅಂದಾಗ ಅಲ್ಲೊಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ ನಾನು. ಸೊ ಐ ವಾಸ್ ಸ್ಟಾರ್ಟಿಂಗ್ ಟಾಕಿಂಗ್ ವಿತ್ ಹರ್. ಅದು ಬೇರೆ ಥರ ಪೋಟ್ರೆ ಆಯಿತು ಅಷ್ಟೇ. ಬಟ್ ನನಗೇನು ಬೇಜಾರೇನಿಲ್ಲ ಆ್ಯಕ್ಚುಲಿ. ನೋಡೋಣ. ಅಶ್ವಿನಿ ಗೌಡ ಜೊತೆಗೆ ಜಾಹ್ನವಿ ಅವರ ವಿರುದ್ಧವಾಗಿ ಒಂದಷ್ಟು ಘಟನೆಗಳು ನಡೀತು. ಆಮೇಲೆ ಆಡಿಯನ್ಸ್ ಕೂಡ ನೆಗೆಟಿವ್ ಪ್ರತಿಕ್ರಿಯೆಯನ್ನ ಕೊಟ್ರು ಅವರ ಆಟದ ಬಗ್ಗೆ. ನಿಮಗೆ ಹೇಗೆ ಅನಿಸ್ತಿದೆ ಒಳಗಡೆ ಅಲ್ಲಿದ್ದು ಅವರಿಬ್ರು ಹೇಗೆ ಅಂತ? ನನಗೇನು ಜಾಹ್ನವಿ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಹೇಳಲ್ಲ. ಬಿಕಾಸ್ ನನಗೆ D1ಇಂದನೂ ಅವ್ರ ಜೊತೆ ಪ್ರಾಬ್ಲಮ್ ಇತ್ತು. ನಾನು ಮಾತಾಡ್ತಾ ಇರೋದು ಓನ್ಲಿ ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರೆ, ನಾನು ನೋಡಿದ ಅಶ್ವಿನಿ ಬೇರೆ. ಲಾಸ್ಟಲ್ಲಿ ಶಿ ವಾಸ್ ಡಿಫ್ರೆಂಟ್ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಜಾಹ್ನವಿ ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ, ಮೇ ಬಿ ಮನೆಯಿಂದ ಹೊರಗಡೆ ಬಂದರೂ ಕೂಡ ಒಂದು ಕನೆಕ್ಷನ್ ಬೆಳೆಸದೇ ಇರೋ ವ್ಯಕ್ತಿ ಅಂದರೆ ಅದು ಜಾಹ್ನವಿ ಅವರು. ನನಗೆ ಆ ಮನಸ್ಸಿಗೆ ಗಾಸ ಆಗಿದೆ. ಯಾಕಂದರೆ ನನಗೆ ಹೆಂಗಂದರೆ, ಮುಖಕ್ಕೆ ಚೆನ್ನಾಗಿದ್ದರೆ ಅದಾದಮೇಲೂ ಚೆನ್ನಾಗಿರಬೇಕು, ಆಮೇಲೆ ಚೆನ್ನಾಗಿಲ್ಲ ಅಂದರೆ ನನಗೆ ಲೈಫ್ ಟೈಮ್ ಮಾತಾಡಿಸ್ಬಾರ್ದು. ಅವರು ಮಿಕ್ಸ್ಡ್ ಎಮೋಷನ್ಸ್ ಕೊಡ್ತಾಯಿದ್ರು. ರಿಷು ಅಂತ ಬರ್ತಾಯಿದ್ರು ಮಾತಾಡಿಸ್ಕೊಂಡು, ಏನು ಕೆಲಸ ಆಗಬೇಕು ಅವಾಗ ಟಾಸ್ಕಲ್ಲೇ ಹೇಳ್ತಾರೆ, ಟಾಸ್ಕ್ ಟೈಮಲ್ಲಿ ಮಾತಾಡಿಸ್ತೀನಿ ಚೆನ್ನಾಗಿ. ಅವ್ರಿಗೋಸ್ಕರ ಆಡಿದೆ ನಾನು, ಅಶ್ವಿನಿ ಅವ್ರಿಗೋಸ್ಕರ ಆಡಿದಾಗ ಚೆನ್ನಾಗಿ ಆಡೋದು. ರಪ್ಪಂತ ಕಟ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಮು, ಏನಕ್ಕೆ ಹಿಂಗೆ ಆ ಥರ ಎಲ್ಲ ಆಗಲ್ಲಪ್ಪ ನನಗೆ. ಆ ಥರ ಫೇಕ್ ಆಗಿರೋಕ್ಕೆ ನಂಗೆ ಆಗಲ್ಲ, ಆ ಥರ ನೆಗೆಟಿವ್ ಹೋಗೋಕ್ಕಾಗಲ್ಲ ನನಗೆ. ಆ ಥರ ವ್ಯಕ್ತಿಗಳಿಂದನೂ ದೂರ ಇರ್ತೀನಿ. ನನಗೆ ಆ ವೈಬ್ ಯಾವತ್ತೂ ಅಶ್ವಿನಿಯವ್ರು ಕೊಡಲಿಲ್ಲ ನೆಗೆಟಿವ್ ಆಗಿ. ಸೊ ಅವರಿಬ್ಬರು ಗೇಮ್ ಹೆಂಗೆ ಅಂತ ಅಂದರೆ, ಅಂಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಬಿಡೋಕ್ಕಾಗಲ್ಲ, ಇವ್ರನ್ನೇ ಬಿಡೋಕ್ಕಾಗಲ್ಲ. ಹಳ್ಳ ತೊಡ್ಕೊತಾ ಇದ್ದಾರೆ, ಹಳ್ಳಕ್ಕೆ ಯಾರು ಒಬ್ರು ಬೀಳ್ತಾರೆ. ಪ್ರತಿ ವಾರ ಅವ್ರಿಗೆ ಸುದೀಪ್ ಸರ್ ಬುದ್ಧಿ ಹೇಳ್ತಾರೆ, ಕಿವಿ ಹಿಂಡ್ತಾರೆ, ಆದ್ರೂ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ನಾನು ಲಾಸ್ಟ್ ಟೈಮ್ ಸುದೀಪ್ ಅವರಿಗೂ ಇದೇ ಪ್ರಶ್ನೆಯನ್ನ ಕೇಳಿದೆ. ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಏನಾದ್ರು ಹೇಳ್ತಾರೆ ಅಂತಂದಾಗ ಹೊರಗಡೆ ವೀಕ್ಷಕರು ಚಪ್ಪಾಳೆ ತರ್ತಾರೆ. ಸೊ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವ್ರೇನೋ ಉಲ್ಟಾ ಮಾತಾಡಿದ್ರು ಅಥವಾ ಸಂಚಾಯಿಸಿ ಕೊಟ್ರು ಅಂತಂದಾಗ್ಲೂ ಕೂಡ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಏನು ಅನ್ನೋದು ನಮಗ್ ಕೇಳಿಸುತ್ತೆ. ಅವ್ರಿಗೆ ಕೇಳಿಸ್ತಿಲ್ವಾ ಅದು ಅಂತ? ಅಲ್ಲಿ ಮನೇಲಿ ಏನಾಗ್ಬಿಟ್ಟಿದೆ, ಕೇಳಿಸ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. 3 ವಾರ ನಾನು ಅಶ್ವಿನಿ ಅವ್ರು ಬೈದಿದ್ದು ನಾನು ನೋಡಿಲ್ಲ. ಸುದೀಪ್ ಸರ್ ನಾನು ಇದ್ದಿದ್ದು 3 ವಾರದಲ್ಲಿ ಅಶ್ವಿನಿ ಅವ್ರಿಗೇನು ಬೈದಿದ್ದು ನೋಡಿಲ್ಲ. ಬಟ್ ಜಾಹ್ನವಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ, ಒಪ್ಕೊತೀನಿ. ಆ ಬುದ್ಧಿವಾದನ ಅವರು ತಪ್ಪಾಗಿ ತಿಳ್ಕೊಂಡ್ರು ಅನಿಸುತ್ತೆ. ಮೇ ಬಿ ಚಪ್ಪಾಳೆ ಬರ್ತಾ ಇದೆ ಅಂತ ಅಂದರೆ ನಾವೇನೋ ಸೌಂಡ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಚಪ್ಪಾಳೆ ಬರ್ತಾ ಇದೆ ಅಂತ ಯಾರು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ, ಇಲ್ಲಿ ನೆಗೆಟಿವ್ ಇರೋದನ್ನ ಅಂತ ಅಷ್ಟೇ. ಯಾಕಂದರೆ ನಮ್ಗೆ ಅಲ್ಲಿ ಒಳಗಡೆ ಕೂತಾಗ ನಮಗೆ ಫೀಲ್ ಆಗ್ತಾ ಇತ್ತು. ಯಾಕಂದರೆ ತಪ್ಪು ಅಂತ ಹೇಳಿದಾಗ ಅದನ್ನು ತಿತ್ಕೊಂಡು ನಡಿಬೇಕು.
ಯಾಕಂದರೆ 3ನೇ ವಾರ ಬಂದು ನನಗೇನೆ ಸುದೀಪ್ ಸರು ರಿಷಾ ಯು ಆರ್ ಡೂಯಿಂಗ್ ರಾಂಗ್ ಅಂದಾಗ ನಾನು ತಿದ್ಕೊಂಡು ಆಡಿದ್ದೀನಿ, ಆ ಪ್ರೋಸೆಸ್ ಕೊಟ್ಟೆ ಟೈಮ್ಗೆ. ಬಟ್ ಎಲ್ಲೋ ನನ್ನ ಬ್ಯಾಡ್ ಲಕ್ ನನಗೆ ಆಚೆ ಬಂದೆ ಅನ್ನೋದು ಬಿಟ್ಟರೆ ಅದು ಒಳ್ಳೆ ಕಲಿಕೆ ಅಲ್ಲ. ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸುದೀಪ್ ಸರ್ದು. ನೋಡಿದ್ರೆ ಪ್ರತಿ ವಾರದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ. ಅವರ ಕಾಂಟ್ರಿಬ್ಯೂಷನ್ನು ಬುದ್ಧಿವಾದ ಹೇಳೋದಕ್ಕಾಗಲಿ, ನಾನು ಇವತ್ತು ಬಂದು ಕುತ್ಕೊಂಡು ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಿಗ್ ಬಾಸ್ ಮನೇಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ, ಏನೇ ಮಾಡಿದ್ರು ಎಲ್ಲದೂ ಗೊತ್ತಾಗುತ್ತೆ, ಸತ್ಯ ಗೊತ್ತಾಗುತ್ತೆ, ಏನನ್ನೂ ಮುಚ್ಚಿಡಕ್ ಸಾಧ್ಯ ಇಲ್ಲ. ಈಗ ಕಾಫಿ ಪುಡಿ ಕದ್ದಿಟ್ಟು ಬೆಡ್ ಕೆಳಗಡೆ ಇಟ್ಕೊಂಡು ಕದ್ದು ಕುಡಿದ್ರು ಗೊತ್ತಾಗುತ್ತೆ. ಅಷ್ಟ್ರ ಮಟ್ಟಿಗೆ ಬಿಗ್ ಬಾಸ್ ಕ್ಯಾಮ್ರಾಗಳು ವರ್ಕ್ ಆಗುತ್ತೆ. ಹೀಗಿದ್ರು ಕೂಡ ನಾನು ಆತರ ಹೇಳೇ ಇಲ್ಲ, ನನ್ಗೆ ಆತರ ನನ್ನ ಇಂಟೆನ್ಷನ್ನೇ ಆಗಿರ್ಲಿಲ್ಲ ಅಂತ ಹೇಳಿ ಅಲ್ಲಿ ಕೆಲವು ಸ್ಪರ್ಧಿಗಳು ವಾದ ಮಾಡ್ತಾರೆ. ಯಾವ ಧೈರ್ಯದ ಮೇಲೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾಕಂದ್ರೆ ಒಂದು ಪಿನ್ ಸದಾ ನೀವು ಇಲ್ಲಿಂದ ಇಲ್ಲಿಗೆ ಇಟ್ಟರು ಕೂಡ ಬಿಗ್ ಬಾಸ್ ನೋಡ್ತಾ ಇರ್ತಾರೆ, ಪ್ರತಿ ಕ್ಷಣ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಬಟ್ ಆದರೆ ಯಾಕೆ ವಾದ ಮಾಡ್ತಾರೆ ಅಂತ ಅಂದರೆ ಅಲ್ಲಿರೋ ಜನರು ನೋಡ್ತಾ ಇರಲ್ಲ ಅಲ್ವಾ, ಒಳಗಡೆ ಪೀಪಲ್ ನೋಡ್ತಾ ಇರಲ್ಲ. ಅಲ್ಲಿಂದ ಎಸ್ಕೇಪ್ ಆಗೋಣ, ಆಮೇಲೆ ನೋಡೋಣ ಮ್ಯಾಟರ್ ಬಂದಾಗ. ಇಲ್ಲಿರೋರು ಬೇಡ. ಅವ್ರು ಏನಾಗ್ತಿತ್ತು ಅಂದರೆ, ಅವ್ರು ಏನೋ ಒಂದು ಗಾದೆ ಇದೆಯಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅನ್ನಂಗೆ. ಅವ್ರ ಇಂಟೆನ್ಷನ್ ಏನಿತ್ತು ಅಂದರೆ ಮನೆಯಲ್ಲಿ ಕಣ್ಮುಚ್ಕೊಂಡು ಹಾಲು ಕುಡ್ಬಿಡೋಣ, ಆದರೆ ಪ್ರಪಂಚನೇ ನೋಡ್ತಾ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅವರು ಎಷ್ಟೊಂದು ವಿಷಯದಲ್ಲಿ. ನಾನೇ ಮಾಡಿದ್ದೀನಿ ಅದನ್ನ, ಮಧ್ಯರಾತ್ರಿ ಹೊಟ್ಟೆ ಸಿಗ್ತಾ ಇದೆ ಅಂದ್ಬಿಟ್ಟು ಅಯ್ಯೋ ಏನಾರು ಮಾಡ್ಕೊಂಡು ತುಂಬ ಹೊಟ್ಟೆ ಸಿಗ್ತಾ ಇತ್ತು, ಊಟನೂ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಕದ್ದು ಸೌತೆಕಾಯಿಲ್ಲ ಎಲ್ಲೆಲ್ಲೆಲ್ಲ ಔಸ್ ಇಟ್ಬಿಟ್ಟು ಹೊಟ್ಟೆ ಹಸ್ದಾಗೆಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂದಿದ್ದೀನಿ. ಐ ಥಿಂಕ್ 24x7 ಲೈವ್ ಹೋಗ್ತಿದೆ ಅನ್ನೋದನ್ನ ಸ್ಪರ್ಧಿಗಳು ಮರ್ತಿದ್ದಾರೆ. ಒಂದು ಇನ್ನೊಂದೇನಂದ್ರೆ, ಸುದೀಪ್ ಸರ್ ಪ್ರಶ್ನೆ ಮಾಡಿಲ್ಲ, ಆ ಟಾಪಿಕ್ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಮೋಸ್ಟ್ಲಿ ನಾವು ಮಾಡಿರೋದನ್ನ ಯಾರು ನೋಡಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಆನೆಸ್ಟ್ಲಿ ಅಷ್ಟೇ ಆಗ್ತಾ ಇದ್ದಿದ್ದು. ಯಾಕಂದರೆ ಸುದೀಪ್ ಸರ್ ಬಂದು ಅಡ್ರೆಸ್ ಮಾಡಿದ್ದಾರೆ ಅಂದರೆ ಇದು ದೊಡ್ಡದಾಗಿದೆ ಅಂತ. ಅಡ್ರೆಸ್ ಮಾಡಿಲ್ಲ ಅಂದರೆ ಬಿಡು ಈ ತಪ್ಪು ಇನ್ನೂ ನೆಕ್ಸ್ಟ್ ಮಾಡೋಣ ಅನ್ನೋ ಕಂಟಿನ್ಯೂಲಿ ಮನೆ ಜನ ಇನ್ನೂ ಇದ್ದಾರೆ. ಅಂದರೆ ತುಂಬ ಸಿಲ್ಲಿ ಮ್ಯಾಟರ್ ಆಯ್ತು ಅದಕ್ಕೆ ತೊಗೊಂಡಿಲ್ವೇನೋ, ನೆಕ್ಸ್ಟ್ ಟೈಮ್ ಚೂರು ದೊಡ್ಡದಾಗಿ ಮಾಡೋಣ ಅನ್ನೋ ಆಸೆಯಲ್ಲೂ ಇದ್ದಾರೆ. ಇಟ್ಸ್ ಆಲ್ ಫನ್ ಅಷ್ಟೇ. ಇವಾಗ ನಾವು ತಿಂದಿದ್ದಾಗಲಿ ಅಥವಾ ಕದ್ದಿದ್ದಾಗಲಿ, ನಾನು ಇದ್ದೆ ಕಾಫಿ ಪುಡಿ ಇದರಲ್ಲಿದ್ದಾಗ, ನಮಗೆ ಕಾಫಿ ಅಂದರೆ ಇಷ್ಟ ಇತ್ತಲ್ವ, ಅದೊಂಥರ ಲಕ್ಷುರಿ ಇದ್ದಾಗ ಅಲ್ಲೇನಾಗ್ತಾ ಇತ್ತು, 2 ಡಿವಿಷನ್ ಆಗಿಬಿಡ್ತಾ ಇತ್ತಲ್ವ, ಕಿಚನ್ನೇ ಬರಬಾರ್ದು ಅಂತ ಇದ್ದಾಗ ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊತಾ ಇದ್ರು ಒಂದು ಟೈಮಲ್ಲಿ. ಮಿಕ್ದವರು ನಮಗೆ ಸಿಗ್ತಾ ಇರಲಿಲ್ವಲ್ಲ ಅನ್ನೋದಿದ್ದಾಗ ಅದೊಂದು ಏನೋ ಒಂದು ಬರ್ದಲ್ಲಿ ಒಂಚೂರು ಎಕ್ಸ್ಟ್ರಾ ಕುಡಿಯೋಣ ಅನ್ನೋದು ಒಂದು ಇದ್ರಲ್ಲಿ ಹೋಗಂಗೆ ಆಯಿತು ಅನ್ನೋದು ಬಿಟ್ಟರೆ ಯಾವುದು ಇಂಟೆನ್ಸ್ಲಿ. ಆಮೇಲೆ ಊಟದ ವಿಚಾರದಲ್ಲಿ ಯಾರೂ ಪಾಪ ಹಂಗಿಲ್ಲ. ಓಕೆ, ಗಿಲ್ಲಿ ನಟ ಅವ್ರ ಜೊತೆ ನೀವು ಆರಂಭದಲ್ಲಿ ಅಷ್ಟು ಕ್ಲೋಸ್ ಆಗ್ತೀರಿ, ಆಮೇಲೆ ಜಗಳ ಆಗತ್ತೆ. ಅದ್ರಲ್ಲೂ ಅವ್ರು ಯಾವ ರೇಂಜಿ ಕ್ಲೋಸ್ ಆದ್ರು ಅಂತಂದ್ರೆ, ಅಷ್ಟು ದಿನ ಕಾವು ಕಾವು ಕಾವ್ಯ ಅಂತ ಹೇಳ್ತಾ ಇದ್ದವ್ರು ನಿಮ್ ಜೊತೆ ಕ್ಲೋಸ್ ಆದ್ರು, ಬಾಕಿಯವರೇ ಬೇಜಾರ್ ಮಾಡ್ಕೊಂಡಿದೆ. ಅಂದ್ರೆ ಇಷ್ಟು ದಿನ ಕಾವ್ಯ ಜೊತೆ ಕ್ಲೋಸ್ ಆಗಿದ್ದ ಗಿಲ್ಲಿ ಈಗ ರಿಷಾ ಬಂದಿದ್ ಕೂಡ್ಲೆ ಚೇಂಜ್ ಆದ್ರು, ಕಾವ್ಯನಿಗೆ ಬೇಜಾರ್ ಆಗ್ತಿದೆ ಅಂತ ಹೇಳಿ ಮನೆಯವರೇ ಹೇಳ್ಕೊಂಡಿದ್ದಿದೆ. ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆ ಇನ್ಸಿಡೆಂಟ್ ಆಗೋದಕ್ಕೂ ಒಂದೇ ಕಾರಣ ಇರೋದು, ಗಿಲ್ಲಿ ಜೊತೆ ಇದ್ದಿದ್ದು ಸಲಿಗೆ, ಗಿಲ್ಲಿ ನನ್ನ ಜೊತೆ ಇದ್ದಿದ್ದು ಬಾಂಡಿಂಗು. ಮೇ ಬಿ ಆ ಬಾಂಡಿಂಗು ಮನೇಲಿ ಇನ್ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಅವನಿಗೂ ಕಷ್ಟ ಆಗುತ್ತೆ ಗಿಲ್ಲಿಗೆ. ಯಾಕಂದರೆ ಗಿಲ್ಲಿ ಹೆಂಗೆ ಗೊತ್ತಾ, ಹೀಸ್ ಲೈಕ್ ಮೇ ಬಿ ರಿಷಾ ಆಗಿದ್ದಕ್ಕೆ ಅವತ್ತು ಆ ಬಟ್ಟೆ ಎತ್ಕೊಬಂದು ಹಾಕಿರೋದು, ಆ ಜಾಗದಲ್ಲಿ ಯಾರಿದ್ದಿದ್ರು ಅವ್ನು ಹಾಕ್ತಾ ಇರಲಿಲ್ಲ. 5 ನಿಮಿಷ ಬಿಸಿನೀರು ಸ್ನಾನ ಮಾಡೋನೇ ಅಲ್ಲ ಗಿಲ್ಲಿ, ನಾನು ಹೇಳ್ತೀನಿ, ತಣ್ಣೀರೇ ಸ್ನಾನ ಮಾಡೋದು. ಅವತ್ತು ನನ್ನ ಗ್ರಾಚಾರ ಕೆಡ್ತೋ ಅಥವಾ ಏನಾಗಿತ್ತೋ, ನನಗೆ ಬಿಸಿನೀರು ಬೇಕೇ ಬೇಕು ಅಂತ ಕೂತ್ಕೊಂಡ. ನಾನು ಅದು ಹೇಳ್ತಾ ಇದ್ದೀನಿ, ಗಿಲ್ಲಿ ಬೇರೆಯವರಾಗಿದ್ದರೆ ನಿಜ ನೀನು ಹಿಂಗಿರ್ತಿದ್ದ. ಆ ಮೂಮೆಂಟಲ್ಲಿ ಏನಾಯಿತು ನನಗೆ ಅಂತ ಅಂದರೆ, ಅವನು ಒಂಚೂರು ತಾಳ್ಮೆಯಿಂದ ಇರಬೇಕಿತ್ತು. ಯಾಕಂದರೆ ನಾನು ಆಲ್ರೆಡಿ ಸ್ನಾನ ಮಾಡ್ತಾ ಇದ್ದೆ, ಕ್ಯಾಮ್ರಾಸ್ ಇದೆ, ನಾನು ಮಿಸ್ ಆಗಿನೂ ಅವನು ಕೊಡೋಕ್ಕಾಗಲ್ಲ ಬಕೆಟು, ಅರ್ಥ ಮಾಡ್ಕೊಡೋ, ಬಂದ್ಬಿಡ್ತೀನಿ ಇರೋ ಅಂತ ನಾನು ಪೂಸಿ ಹೊಡಿತಾ ಇದ್ದೀನಿ. 1 ಎಳ್ಸ್ತೀನಿ, 2 ಎಳ್ಸ್ತೀನಿ, 3 ಎಳ್ಸ್ತೀನಿ, ಏನೋ ಉದ್ವೇಗ ಹೋಗಿ ಆಮೇಲೆ ಡ್ಯಾನ್ಸು ಮಾಡ್ತಿದ್ದ, ತಮಾಷೆ ಆಗ್ತಿತ್ತು. ನನ್ನ ಗ್ರಾಚಾರಕ್ಕೆ ಬ್ಲೈಂಡ್ಸು ಕ್ಲೋಸ್ ಇತ್ತು. ನಾನು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಆರೋಣ ಅಂತ ಇತ್ತಿತ್ತು, ನನ್ನ ಕೋಪ ಕಮ್ಮಿ ಆಗಲಿ ಅಂತೇಳಿ. ನನಗೆ ಗೊತ್ತಾಯಿತು ಹಿಟ್ಟಾಯಿತು ಅಂತ. ಆಮೇಲೆ ಆ ಟೈಮಲ್ಲಿ ಬಟ್ಟೆದು ಏನೋ ಇತ್ತು, ನಂಗೆ ಜಾಲಿ. ಬಟ್ ಅದಾದಮೇಲೂ ಇಮ್ಯಾಜಿನ್ ಮಾಡಿ, ಆ ಹುಡುಗ ಬಂದ್ಬಿಟ್ಟು ನನ್ನ ಸಪ್ಪು ಕೂತಾಗ ಪ್ರೀತಿಯಿಂದ ಬಂದು ಮಾತಾಡ್ಸಿದ್ದಾನೆ ಬಾ ಅಂತ. ಬೇಜಾರು ನನಗೆ ವಿಷಯ ತಲುಪ್ದಂಗೆ, ವಿಷಯ ಕೇಳಿಸ್ಕೊಂಡಾಗ ಬೇಜಾರಾಯಿತು. ಕಾವ್ಯ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಯಾಕೆ ಅವಳ ಜೊತೆ ಮಾತಾಡ್ತಿದ್ಯಾ ಅಂತೆಲ್ಲ ಹೇಳಿದ್ವಿ. ಈಗ ನೋಡಿದೆ 1-2-3 ಲೈವ್ ಎಪಿಸೋಡ್ಸ್ ಎಲ್ಲ ಯಾವ್ದು ನೋಡಿದಾಗ ಐ ಫೀಲ್ ಬ್ಯಾಡ್.
ಅವ್ರಿಗೆ ಹೇಳೋ ನೆಸಸರಿ ಇರಲಿಲ್ಲ ಅಲ್ಲ. ಗಿಲ್ಲಿ ಕಾವ್ಯನ ಸೊತ್ತಲ್ಲ ಅಲ್ವಾ, ಗಿಲ್ಲಿಗೋಸ್ಕರ ಬಂದು ಆಡಿರೋದು. ಸೊ ಅದು ಹೇಳಿದಾಗ ಏನಕ್ಕೆ ವೈ ಅಟ್ ಇಸ್ ಹಂಗಾದ್ರೆ ಫ್ರೆಂಡ್ಶಿಪ್ ಮಾಡಲೇಬಾರ್ದಾ ನಾವು ಅನ್ನೋ ಮಟ್ಟಿಗೆ ನನಗೆ ಬೇಜಾರಾಯಿತು. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಹೊರಗಡೆ ಬಂದಾಗ ನನ್ನ ಜೊತೆ ಬ್ಯೂಟಿಫುಲ್ ಬಾಂಡ್ ಒಂದಿರುತ್ತೆ. ಯಾಕಂದರೆ ಅಷ್ಟು ಸಲಿಗೆ ಇದ್ವಿ, ಅಷ್ಟು ತಮಾಷೆ. ಹೋಗ್ತಾ ಹೋಗ್ತಾ ದಿನಗಳಲ್ಲಿ ನಾನು, ರಘು ಅವರು, ಗಿಲ್ಲಿ ಎಷ್ಟು ಕಾಮಿಡಿ ಮಾಡಿದ್ದೀವಿ ಗೊತ್ತಾ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದೀವಿ. ಇಟ್ ವಾಸ್ ಫನ್. ನಾನು ಹುಡುಗನ ಬಗ್ಗೆ ನನಗೆ ಹಿ ಈಸ್ ಮೈ ಫ್ರೆಂಡ್, ನನಗೆ ಅಧಿಕಾರ ಇತ್ತು ಫ್ರೆಂಡ್ಶಿಪ್ಪಲ್ಲಿ ಅವ್ರ ಫ್ಯಾನ್ಸ್ಗೆ ಹೇಳೋಕ್ಕೆ, ನೀವು ಫ್ಯಾನ್ಸು ಬಟ್ ಅವ್ನು ನನ್ನ ಫ್ರೆಂಡು. ಅವನಿಗೂ ಇದೆ ತುಂಬ ಪ್ರೀತಿ ಇದೆ. ಹೊರಗಡೆ ಬಂದು ನಿಜವಾಗ್ಲೂ ನಾನು ಅವನು ಒಂದು ಇಂಟರ್ವ್ಯೂ ಕೊಡ್ತೀವಿ. ಸೊ ಆವಾಗ ಮೇ ಬಿ ಗಿಲ್ಲಿ ಫ್ಯಾನ್ಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಅವನು ಎಷ್ಟು ಸಲ್ಗೆಯಿಂದ ಇದ್ವಿ ಅಂತ ಹೇಳ್ಬಿಟ್ಟು. ಗಿಲ್ಲಿ ನಟ ಅವರು ನಿಮ್ಮ ಜೊತೆ ಮಾತಾಡಿರೋದನ್ನ ಕಾವ್ಯ ವಿರೋಧ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರೋದಾ? ಅಂದ್ರೆ ಮಾತಾಡಿದ್ರಿ ಅಂತ ಕಾವ್ಯ ಕೇಳಿದ್ರು ಅಂತ. ಅದು ಬಂತಲ್ಲ, ಅದು ನೋಡಿರ್ಬೋದು ನೀವು. ಅಂದ್ರೆ ಯಾಕೆ ಮಾತಾಡಿಸ್ತಾ ಇದೀಯಾ ಅಂತ ಕೇಳಿದಾಳೆ ಅವಳು. ಅಂದ್ರೆ ಅವ್ನು ನನ್ನ ಜೊತೆ ಮಾತಾಡ್ಬೇಕಾದ್ರೂ ಕದ್ದು ಮುಚ್ಚಿ ಮಾತಾಡ್ತಾ ಇದ್ದ ಸ್ವಲ್ಪ. ಅಂದ್ರೆ ಕಾವ್ಯ ಎಲ್ಲರೂ ನೋಡ್ಬಿಟ್ರೆ, ಸ್ಟಾರ್ಟಿಂಗ್ ವಾರದಲ್ಲಿ ನೋಡಿದ್ವಿ. ಅಲ್ಲ ಅದಾದ್ಮೇಲೂ ಕಂಟಿನ್ಯೂ ಆಯ್ತು. ಅವಳು ನನಗೆ ಮೇಕಪ್ ಮಾಡಿದ್ದೆ ಅವನು ರ್ಯಾಂಪ್ ವಾಕಲ್ಲಿ. ಬಾ 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 ನಾನು ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ, ನೀವು ನಂಬಲ್ಲ ಎಷ್ಟು ಚೆನ್ನಾಗಿ ಐಲೈನರ್ ಹಾಕಿದ ಗೊತ್ತಾ ನನಗೆ ಅವನು. ನಾನು ಫಸ್ಟ್ ಆಫ್ ಆಲ್ ಬಿಡೋದೇ ಇಲ್ಲ ಹಂಗೆಲ್ಲ ಫೇಸ್ ಅಂತ ಬಂದಾಗ. ಗಾಯ ಮಾಡಿಬಿಟ್ಟಿದ್ದ ನನಗೆ ಇಲ್ಲಿ ಫುಲ್ಲು. ನಾನು ದೊಡ್ಡದಾಗಿ ಮಾಡಿ, ಅಂದರೆ ಐಲೈನರ್ನ ರಬ್ ಮಾಡಿ ಚೆನ್ನಾಗಿ ಬಂದಿಲ್ಲ ಇರು, ಒಂದು ಕಣ್ಣು ನೀಟಾಗಿ ಹಾಕ್ಬಿಟ್ಟ. ನೀವು ಅಬ್ಸರ್ವ್ ಮಾಡಿ ಅದನ್ನು. ರ್ಯಾಂಪ್ ವಾಕ್ ನಾನು ವಿನ್ ಆದಾಗ ಈ ಕಣ್ಣದು ತುಂಬ ಚೆನ್ನಾಗಿ ಒಂಥರ ಲೈನ್ ಹೊಡೆದ್ಬಿಟ್ಟ. ಇಲ್ಲಿ ಗಾಯ ಆಗಿದೆ ಇಲ್ಲಿ ನನಗೆ. ಆ್ಯಕ್ಚುಲಿ ಅವ್ನಿಗೆ ಹೋಗ್ಬಿಟ್ಟು ನೋಡೋ ಗಾಯ ಮಾಡಿದೆ ಕಣೋ ಅಂದರೆ, ನೋಡು ನಾನು ನಿನ್ನ ಮುಟ್ಟಿದ್ಕೆ ನೀನು ವಿನ್ನಾದೆ ಅಂತ ರೇಗಿಸ್ಕೊಂಡು. ಈ ಕನೆಕ್ಷನ್ಸ್ ಆಚೆ ಬರಲಿಲ್ಲ ಅಷ್ಟೇ, ಇನ್ನೇನೂ ಇಲ್ಲ. ಅದು ಒಂದು ಆ ಇನ್ಸಿಡೆಂಟ್ ಸ್ವಲ್ಪ ಜಾಸ್ತಿ ಆಗೋಯ್ತು ಅನ್ನೋದು ಬಿಟ್ಟರೆ. ಇದೆಲ್ಲ ಇತ್ತಲ್ವಾ, ಈ ಇನ್ಸಿಡೆಂಟ್ ಯಾರ ಜೊತೆ ಶೇರ್ ಮಾಡಿಕೊಂಡ ಅವನು ಇತ್ತು. ಎಲ್ಲೋ ನನಗೆ ಬೇಜಾರಾಯಿತು. ಯಾಕಂದರೆ ನನಗೂ ಫೀಲ್ ಆಗೋಯ್ತು. ಅವ್ನು ತುಂಬ ನೋಡ್ತಾ ಇದ್ದ, ಅವಳಿಲ್ಲ ಅಂದರೆ ಮಾತಾಡ್ಸೋಣ ಅಂತ ಅಂದಾಗ ನಂಗೆ ಬೇಜಾರಾಗೋಯ್ತು. ಅಂದರೆ ಪರವಾಗಿಲ್ಲ ಬಿಡು ಗಿಲ್ಲಿ, ಹೊರಗಡೆ ಬಂದಮೇಲೆ ಮಾತಾಡ್ಸು ಸಿಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕನೆಕ್ಷನ್ ಕಮ್ಮಿ ಆಯಿತು. ಗಿಲ್ಲಿ ನಟ ಅವರ ಕಾಮಿಡಿ ಇರಿಟೇಟ್ ಅಂತ ಹೇಳಿ ತುಂಬಾ ಜನ ಹೇಳಿರುವಂತದ್ದು ನಿಜವಾಗ್ಲೂ ಹಾಗೆ ಅನಿಸ್ತಿತ್ತು. ಆದ್ರೆ ನೀವೇ ಅವರ ಕಾಮಿಡಿಗೆ ಸಿಕ್ಕಾಪಟ್ಟೆ ನಕ್ಕಿರೋದು ನಾನು ನೋಡಿದ ಪ್ರಕಾರ. ಸಿಕ್ಕಾಪಟ್ಟೆ ನಕ್ಕಿದೆ. ಅದು ಕಾಲೇಜ್ ಟಾಸ್ಕ್ ಬಂದಾಗ ಸಿಕ್ಕಾಪಟ್ಟೆ ನಕ್ಕಿದ್ದೀರ. ಹೌದು, ಗಿಲ್ಲಿದು ಮಿಕ್ಸ್ಡ್ ಎಮೋಷನ್ಸ್ ಇದೆ. ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಸೈಡು ಕರ್ಕೊಂಡೋಗಿ, ಇದು ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ, ಬಟ್ ನಾನು ಗಿಲ್ಲಿಗೆ ಹೇಳಿದ್ದೀನಿ, ಕಣ್ಣೀರು ಹಾಕಿದ್ದೀನಿ ಕೂಡ. ಅವನಿಗೆ ಪ್ರೀತಿಯಿಂದ ಹೇಳಿದ್ದೀನಿ. ಅವನಿಗೆ ಪ್ರೀತಿಯಿಂದ ಹೇಳಬೇಕು. ಗಿಲ್ಲಿಗೆ ನನಗೆ ನೋವಾಗ್ತಾ ಇದೆ ಅಂತ ಅಂದರೆ ಅವ್ನು ರಿಪೀಟ್ ಮಾಡಲ್ಲ. ಬಟ್ ಆದರೆ ಕಳ್ಳ ಮತ್ತೆ ರಿಪೀಟ್ ಮಾಡ್ತಾನೆ. ಅದು ಹೆಂಗೆ ಗೊತ್ತಾ, ಕಲ್ಮಶ ಇಲ್ದಿರ ಮನಸ್ಸು ಅಂತ ಹೇಳ್ತೀವಲ್ವಾ, ಏನು ಮಾಡಿದ್ರು ತಮಾಷೆ ಅಂತ ಹೇಳ್ದಂಗೆ ಹಂಗೆ ತಗೋಬಿಡ್ತಾನೆ. ಮನ್ಸು ನೋವಾಗಿರೋದು ನಿಜ. ಅವ್ನಿಗೆ ಹೇಳೂ ಇದ್ದೀನಿ, ಎಷ್ಟೊಂದು ಜನ ಹೇಳಿದ್ದಾರೆ ನಾವು ಮಾಡಬೇಡ ಮನಸ್ಸು ಅಂತ. ಬಟ್ ಅಷ್ಟೇ ಸೆನ್ಸಿಬಲ್ ಇದ್ದಾನೆ ಅವನು. ಎಷ್ಟು ಅಶ್ವಿನಿ ಅವ್ರಿಗೆ ಗೋಳುಯ್ಕೊಂತಾನೋ, ನಾನು ಬರ್ತು ಕೊಡ್ತೇನೆ ನಿಮಗೆ, ಅಷ್ಟೇ ಪ್ರೀತಿ ಇದೆ ಅವನಿಗೆ. ಅವ್ರು ಊಟ ಮಾಡಿಲ್ಲ ಅಂದಾಗ ವಿಲ ಅಂದ್ಬಿಟ್ಟ. ಆದ್ರೆ ರಘು ಅವ್ರ ಹತ್ರ ನೀನ್ ಮಾತ್ರ ಕ್ಷಮೆ ಕೇಳ್ಬೇಡ ಹಂಗೆ ಅವನು ಊಟದ ವಿಷಯನೇ ಅಂತಲ್ಲ. ಅಶ್ವಿನಿ ಅವ್ರು ಒಂಚೂರು ಕಣ್ಣಲ್ಲಿ ನೀರಿಟ್ರೆ, ಅಥವಾ ಅವ್ನಿಗೆ ಇಷ್ಟ ಆಗೋರು ಯಾರು ರೇಗಿಸ್ಬಿಟ್ಟಿರ್ತಾನೆ ಅಲ್ವಾ. ಇವಾಗ ನಾನೇ ರೇಗಿಸ್ಬಿಟ್ಟು ಹತ್ಬಿಟ್ಟಿರ್ತೀನಿ. ಈಗ ಆ ಇನ್ಸಿಡೆಂಟ್ ಆಯ್ತಲ್ವಾ, ನಾನು ಹೋಗ್ಬಿಟ್ಟು ಅಳ್ತಾ ಕೂತ್ಕೊಂಡೆ. ನೀನು ನೋಡು ಬಂದು ನಾನು ಬೇಕು ಅಂತ ಮಾಡ್ದೆ, ಬಟ್ಟೆದೆಲ್ಲ ಹಂಗೆ ಬಾತ್ರೂಮಲ್ಲಿ ಅಳ್ತಾ ಕೂತ್ಕೊಂಡು. ಸ್ಟಾರ್ಟಿಂಗ್ ಓಕೆ, ನೀವು ನಂಬ್ತೀರಾ ಬಿಡ್ತೀರಾ, ಇಸ್ ಲೈಕ್ ಇದೆಲ್ಲ ಒಂದು ಮ್ಯಾಟ್ರೇನೆ, ಯಾಕೆ ತಲೆಗೆ ಹಾಕೋತ್ಯಾ, ಬಾ ಆಯಿತು ಸಾರಿ ತಲೆ ಕೆಡ್ಸ್ಕೊಬೇಡ, ಹಿಂಗೆ ಹೇಳಿದ್ದಾನೆ. ಈ ವರ್ಷನ್ ಗಿಲ್ಲಿನೂ ಇದ್ದಾನೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ಕಾಮಿಡಿ ಮಾಡಿಕೊಂಡು ಬೇರೆಯವರ ತೇಜೋವಧೆ ಮಾಡಿರುವಂಥದ್ದು, ಜೊತೆಗೆ ಅವರು ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳಿ ಸ್ಪರ್ಧಿಗಳೇ ಹೇಳ್ತಿದ್ದಾರೆ. ಏನಿದು ಅಂತ. ಸಿ ಹೀಸ್ ಅ ಸ್ಮಾರ್ಟ್ ಪ್ಲೇಯರ್ ಆ್ಯಂಡ್ ಬಿಗ್ ಬಾಸ್ಗೆ ಸ್ವಲ್ಪ ಸ್ಮಾರ್ಟ್ ಪ್ಲೇಯರ್ಸ್ ಅವಶ್ಯಕತೆ ಇದೆ. ಸ್ಮಾರ್ಟ್ನೆಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ವಾ, ಅಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಎಷ್ಟೊತ್ತು ಅಂತ ಮಾತಾಡ್ತಾ ಕೂತ್ಕೊತೀರಾ, ಎಷ್ಟೊತ್ತು ಅಂತ ಇದ್ದಾಗ ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್. ತುಂಬ ಸ್ಮಾರ್ಟಾಗಿ ಆಡ್ತಾ ಇದ್ದಾರೆ. ತುಂಬ ಅತಿರೇಕಕ್ಕೆ ಹೋದಾಗ ಅವನೇ ತಿತ್ಕೊಂಡು ಬಂದಿದ್ದಾನೆ ವಾಪಸ್ಸು. ಕ್ಷಮೆ ಕೇಳಿದ್ದಾನೆ. ನಾನು ಅದು ಸ್ಟ್ಯಾಂಡ್ ತೊಗೊಳ್ತೀನಿ. ನಾನು ಕಣ್ಣಾರೆ ನೋಡಿದ್ದೀನಿ. ಅವನಿಂದ ನೋವಾದಾಗ, ಬೇರೆಯವ್ರಿಗೆ ಮನ್ಸಿಗೆ ನೋವಾದಾಗ ಕ್ಷಮೆ ಕೇಳಿದ್ದಾನೆ. ಗೊತ್ತು ಹೆಂಗೆ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ನೋ ಡೌಟ್. ಈಗ ರಘು ಅವರಿಗೆ ಕ್ಷಮೆ ಕೇಳಬೇಡ ಅಂತ ಹೇಳಿದ್ರು ಅವರು, ಗಿಲ್ಲಿ ನಟ ಅವರು. ಆದ್ರೆ ಅವ್ರು ಹೋಗಿ ಕ್ಷಮೆ ಕೇಳ್ತಾರೆ.
ಆ ವಿಟಿ ಕೂಡ ಪ್ಲೇ ಆಯ್ತು ವೀಕೆಂಡ್ ಎಪಿಸೋಡ್ ನಲ್ಲಿ. ರಘು ಅವ್ರದ್ದು ಮೈಂಡ್ ಸೆಟ್ ಬೇರೆ. ರಘು ಅವ್ರಿಗೆ ಕ್ಷಮೆ ಕೇಳಬೇಡ ಅಂತ ಇವರೊಬ್ಬರೇ ಹೇಳಿಲ್ಲ. ಈವನ್ ಸ್ಪಂದನ ಹೋಗಿ ಹೇಳ್ತಾಳೆ, ನೀವು ಕ್ಯಾಪ್ಟನ್ ಅಷ್ಟೇ, ಕ್ಯಾಪ್ಟನ್ ಆಗಿ ನೀವೇನು ಕೇಳೋ ನೆಸೆಸರಿ ಇಲ್ಲ ಅಂತ. ನಾನು ಅಲ್ಲೇ ಇರ್ತೀನಿ. ರಕ್ಷಿತಾ ಇಲ್ಲ ಕೇಳಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಗಿಲ್ಲಿ ಕೆಲವು ಮನ್ಸಿಗೆ ಫೀಲ್ ಆಯ್ತೇನೋ ಊಟ ಮಾಡಿ ಅಂತ ಹೇಳಿ, ಅಂದರೆ ಊಟ ಬಿಟ್ಟಿದ್ದಾರೆ ಅಂತ ಫೀಲ್ ಆಯ್ತಲ್ವ. ಅಂದರೆ ಅವರಿಬ್ಬರು ಕನೆಕ್ಷನ್ ಬೇರೆ. ಗಿಲ್ಲಿ ಅಂತ ಬಂದಾಗ ಹಿ ಈಸ್ ಒನ್. he has different connection with Raghu ಅವ್ರ ಜೊತೆ, he has different connection with Kavya, he has different connection with Ashwini, he has different connection with Risha. ಹಿಂಗಿದ್ದಾಗ he has his own connections, he has his own limit. ನಾಳೆ ಇವ್ರೇನೋ ಅಳ್ತಾ ಕೂತಿರ್ತಾರೆ, ನಾನು ಬರ್ತ್ಕೊಡ್ತೀನಿ, ನಾನೇನಾದ್ರು ಎಲ್ಲರೂ ನೋವು ಮಾಡ್ಬಿಟ್ಟು ನಾನು ಅಳ್ತಾ ಕೂತಿದ್ದಿದ್ರೆ ಮೂಲೆಯಲ್ಲಿ ಕದ್ದು ಮುಚ್ಚಾದ್ರೂ ಓಡ್ ಬಂದ್ಬಿಡೋನು ಮಾತಾಡ್ಸೋಕ್ಕೆ ನನ್ನ. ಫ್ಯೂಚರ್ ಈಗ ನೆಕ್ಸ್ಟ್ ಡೇಸ್ಗಳಲ್ಲಿ ನಾನು ಒಬ್ಬಳೇ ಅಳ್ತಾ ಕೂತ್ಕೊಂಡಿದ್ದೀನಿ ಅಂತಂದರೆ ಕಣ್ಮರ್ಸ್ಬಿಟ್ಟಾದರೂ ಅವಳನ್ನ ಓಡ್ ಬಂದು ಮಾತಾಡಿಸ್ತಾ ಇದ್ದ. ಹೆದರಿಕೆ ಅಲ್ಲ ಅದು ನನಗೂ ಅರ್ಥ ಆಗ್ತಾ ಇಲ್ಲ ಏನು ಅಂತ ಹೇಳ್ಬಿಟ್ಟು. ಹೆದರಿಕೆ ಅಂತೂ ಇಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಅಂದರೆ ಇವಾಗ ನನಗೆ ಆಸೆ ಇಲ್ಲಿ ಕಪ್ ಗೆತ್ಕೊಂಡು ಬರೋದು ಪಕ್ಕ, ಬಟ್ ಆದರೆ ಇಂಡಿವಿಜುವಲ್ ಆಗಿ ಮಾತ್ರ ಗೆತ್ಕೊಂಡು ಬಾ ಅಂತ ನನ್ನ ಆಸೆ. ಅಂದರೆ ಅವ್ನ ಲ್ಯಾಡರ್ಸ್ ಯಾರಿಗೂ ಬೇಡ. ಏನು ಗಿಲ್ಲಿ ರಘು ಅಂತ ಬರ್ತಾ ಇದೆಯೋ ಅಥವಾ ಗಿಲ್ಲಿ ಕಾವ್ಯ ಅಂತ, ಐ ವಾಂಟ್ ಓನ್ಲಿ ನನ್ನ ಫ್ರೆಂಡ್ ಆಗಿ, ನನಗೆ ಸ್ವಾರ್ಥ ಇರೋದು ನನ್ನ ಫ್ರೆಂಡ್ ಆಗಿ ಗಿಲ್ಲಿಗೆ ಆ ಪೊಟೆನ್ಷಿಯಲ್ ಇದೆ, ಆ ಇದರಲ್ಲೇ ಗೆತ್ಕೊಂಡು ಬಾ ನೀನು ಅನ್ನೋದು ನನ್ನ ಆಸೆ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಹೇಗೆ ಯಾವ ಟೈಮ್, ಈಗ ಬೆಳಗ್ಗೆ ಇದ್ದಂಗೆ ಸಂಜೆ ಇರಲ್ಲ ಅವರು. ಸೊ ಆ ಮೂಮೆಂಟಲ್ಲಿ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಜನಕ್ಕೆ ಕ್ಲಾರಿಟಿ ಕೊಡ್ತೀನಿ, ಗಿಲ್ಲಿ ಅವತ್ತು ಕೈ ಬಿಡಲ್ಲ. ಬಟ್ ಗಿಲ್ಲಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ ಅಂತ ಗೊತ್ತಾದರೆ ಒಂದು ಸತಿ, ಯಾಕಂದರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ನಿಗೆ ಹಾರ್ಟ್ ನಾನು ಕೊಡ್ತಿಲ್ಲ ಅಂದಾಗ ಮನ್ಸಿಗೆ ಬೇಜಾರು ಮಾಡ್ಕೊಂಡ. ಸೊ ಅವನ ವಿರುದ್ಧ ಹೋದರೆ ಅವನು ಯಾರು ಅಂತಲೂ ನೋಡಲ್ಲ, ಅವನ ಆಟ ಅವನು ಆಡ್ತಾನೆ, ಅದಂತೂ 100% ನಿಜ. ಈವನ್ ಕಮ್ಮಿಂಗ್ ಡೇಸ್ ಒಂದು ಸತಿ ಕ್ಷಮಿಸ್ತಾನೆ, 2 ಸತಿ ಕ್ಷಮಿಸ್ತಾನೆ. ಬೈ ಚಾನ್ಸ್ ಕಾವ್ಯನೇ ಆಪೋಸಿಟ್ ನಿಂತ್ಕೊಂಡ್ರು ಗಿಲ್ಲಿ ಕರೆಕ್ಟ್ ಆಗಿದ್ರೆ ಗಿಲ್ಲಿ ವಿಲ್ ಸ್ಟ್ಯಾಂಡ್ ಫಾರ್ ಓನ್ಲಿ ಗಿಲ್ಲಿ. ಈಗ ಕಾವ್ಯ ಅವರೇ ಸಾಕಷ್ಟು ಬಾರಿ ಗಿಲ್ಲಿ ವಿರುದ್ಧ ಮಾತನಾಡಿದ್ದಿದೆ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಗಿಲ್ಲಿನ ಆಟದ ವಿಚಾರದಲ್ಲೂ ಇನ್ಯಾವುದೋ ವಿಚಾರದಲ್ಲೂ. ಆಮೇಲೆ ಕಾಮಿಡಿ ಅಂತ ಬಂದಾಗ ತುಂಬಾ ಹರ್ಟ್ ಮಾಡ್ತಿದ್ದಾರೆ, ಅತಿರೇಕ ಆಗಿದೆ ಅಂತ ಕಾವ್ಯ ಕೂಡ ಈಗ ಕಳೆದ 2 ವಾರದಲ್ಲಿ ಹೇಳ್ತಾ ಇರುವಂತದ್ದು. ಈಗ ನಾನು ಒಂದು ಹೇಳ್ತೀನಿ, ಹೊಗೆ ಆಡದೆ ಏನೋ ಹೇಳ್ತಾರಲ್ಲ, ಬೆಂಕಿ ಆಡದೆ ಹೊಗೆ ಇರಲ್ಲ ಅಥವಾ ಹೊಗೆ ಆಡದೆ ಬೆಂಕಿ ಇರಲ್ಲ ಅಂದಾಗ ಸ್ಟಾರ್ಟಿಂಗೇ ಹೇಳ್ಬೋದಿತ್ತಲ್ಲ ಗಿಲ್ಲಿಗೆ, ಮಾಡಬೇಡ ನಂಗೆ ಇಷ್ಟ ಆಗಲ್ಲ. ನಾನು ಪರ್ಸ್ನಲಿ ಹೋಗಿ ಮಾತಾಡಿದ್ದೀನಿ ಕಾವ್ಯಂಗೆ, ನೋಡ್ಕೊ ಅತಿ ಆಗಬಾರ್ದು, ನೋಡ್ಕೊ. ಅವಳು ಯೋಚನೆ ಮಾಡಿದಾಳೆ ಅದನ್ನು ಪರ್ಸ್ನಲ್ ಆಗಿ. ಅವರಿಬ್ರು ಗೊತ್ತಾದ್ರೂ ನಾನು ಕ್ಲಾರಿಟಿ ಓಕೆ ಫಿಕ್ಸ್ ಆಗಿದ್ದೆ. ಬಟ್ ಈಗ ಅಪೋಸಿಟ್ ಮಾಡ್ತಾ ಇರೋದು ಎಷ್ಟು ಸರಿ ನನಗನ್ನಿಸ್ತಾ ಇರೋದು. ಸ್ಟಾರ್ಟಿಂಗ್ ಇದ್ಬಿಟ್ಟು ಈಗ ಸಡನ್ನಾಗಿ ಅಪೋಸಿಟ್ ಮಾಡ್ತಾ ಇರೋದು ಐ ಆಮ್ ನಾಟ್ ಅಕ್ಸೆಪ್ಟಬಲ್. ನನಗೆ ಪರ್ಸ್ನಲಿ ಇಷ್ಟ ಆಗ್ತಿಲ್ಲ. ಹಂಗಾರೆ ಹೆಂಗಾಗ್ಬಿಡುತ್ತಂದರೆ ಇಷ್ಟು ದಿನ ಗಿಲ್ಲಿ ನ್ಯೂಸ್ ಮಾಡ್ಕೊಂಡ್ರ ಅಂತ ಬರಲ್ವಾ ಅಲ್ವಾ? ಅಂದರೆ ಇಷ್ಟು ದಿನ ಬೆಳೆಯೋಕ್ಕೆ ಬೇಕಿತ್ತ ಗಿಲ್ಲಿ, ಹಂಗಿದ್ರೆ ಇವಾಗ ಬೇಡವಾ? ಸ್ಟಾರ್ಟಿಂಗೇ ಹೇಳಬೇಕಿತ್ತಲ್ವಾ? ಆ್ಯಂಡ್ ತಲೆನೇ ಕೆಡ್ಸ್ಕೊಬೇಡಿ, ಅಪ್ಪಿ ತಪ್ಪಿ ಗಿಲ್ಲಿಗೆ ನಿಂತಿರ್ತಾನೆ, ಇಡೀ ಸುತ್ತ ಜನನೂ ಅವನ ಅಗೇನ್ಸ್ಟ್ ನಿಂತ್ಕೊತಾ ಇದ್ದಾರೆ, ವಾಪಸ್ ಅವನ ಜೊತೆ ಇರೋ ಪೀಪಲೇ ವಾಪಸ್ ಕೊಡ್ತಾ ಇದ್ದಾರೆ ಅಂದಾಗ ಹಿ ನೋಸ್ ವೆರಿ ವೆಲ್ ಅವ್ನು ಹೆಂಗೆ ಕೊಡ್ಬೇಕು ವಾಪಸ್ಸು ಅಂತ. ಕೊಟ್ಟೆ ಕೊಡ್ತಾನೆ. ಅಂದರೆ ನನ್ನ ಕನೆಕ್ಷನ್ ಗಿಲ್ಲಿ ಜೊತೆ ಗೊತ್ತಿರೋದ್ರಿಂದ, ನಾನು ಗಿಲ್ಲಿನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವನು ಅಷ್ಟು ಸೋಲಲ್ಲ. 2 ಸತಿ ನೋಡ್ತಾನೆ, 3 ಸತಿ ನೋಡ್ತಾನೆ. ತುಂಬ ಆಗ್ತಾ ಇದೆ ಅಂತ ಅಂದಾಗ ತಗೋ ಯು ಡಿಸರ್ವ್ ಇಟ್ ಅಂತ ಕೊಡ್ತಾನೆ. ಗಿಲ್ಲಿ ವಿಚಾರದಲ್ಲಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿರುವಂಥದ್ದು ಏನಂದ್ರೆ, ಎಲ್ಲ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಯಾವುದೇ ವಿಚಾರ ಇರಲಿ, ಮನೆಯಲ್ಲಿ ಯಾರ ಮನೆಯಿಂದ ಹೊರಗಡೆ ಹೋಗೋದಿರ್ಲಿ ಅಥವಾ ಯಾರು ಮಾತಾಡೋದಿರ್ಲಿ, ಪ್ರತಿಯೊಬ್ಬರಿಗೂ ಕೌಂಟರ್ ಕೊಡ್ತಾರೆ. ಯಾವುದೇ ವಿಚಾರ ಇರ್ಲಿ. ಈಗ ಅಶ್ವಿನಿ ಅವರು ಮತ್ತೆ ಜಾಹ್ನವಿ ವಿಚಾರ ಬಂದಾಗ, ಅಶ್ವಿನಿ ಕಂಡ್ರೆ ನನಗೆ ಆಗಲ್ಲ ಹಾಗೆ ಹೀಗೆ ಅಂತ ಒಮ್ಮೆ ಜಾಹ್ನವಿ ಹೇಳ್ತಾರೆ, ಇನ್ನೊಮ್ಮೆ ಓಕೆ ಅಂತ ಹೇಳ್ತಾರೆ. ಅದನ್ನ ಗಿಲ್ಲಿ ಮುಂದೆನೆ ಹೇಳಿರುವಂತದ್ದು, ಆಗ್ಲೇನೆ ಹೇಳ್ತಾರೆ. ಈಗ ನಾನು ಅದನ್ನ ನಂಬೇಕಾ ಇದನ್ನ ನಂಬೇಕಾ ಅಂತ ಗಿಲ್ಲಿ ಕೇಳ್ತಾರೆ. ಟ್ರೂ, ಹೀ ಈಸ್ ವೆರಿ ಪ್ರಿಡಿಕ್ಟೇಬಲ್. ಅದು ಐ ವಿಲ್ ಅಕ್ಸೆಪ್ಟ್ ಯುವರ್ ವರ್ಡ್. ಒಂದು ಗಿಲ್ಲಿ ನಂಬಿಕೆ ಕಳ್ಕೊಳ್ಳೋದು ಅಂದರೆ ಗಳಿಸ್ಕೊಳ್ಳೋದು ಕಷ್ಟ. ಕಳ್ಕೊಂಡ್ಬಿಟ್ರೆ ಮತ್ತೆ ಗಿಲ್ಲಿ ನಂಬಲ್ಲ ಯಾರನ್ನೂ. ನನಗೆ ಗೊತ್ತಿರೋ ಗಿಲ್ಲಿ ಪ್ರಕಾರದಲ್ಲಿ ತುಂಬಾ ಚೆನ್ನಾಗಿರ್ತಾನೆ, ತುಂಬಾ ಎಲ್ಲ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅನ್ನೋದು ಲೈನ್ ಕೊಟ್ಟಿರ್ತಾನೆ. ಈಗ ನಾನು ಎಲ್ಲೋ ಅದನ್ನೇ ಕಳ್ಕೊಂಡಿದ್ದು.
ನಾನು ಅವತ್ತು ಹಾರ್ಟ್ ಕೊಟ್ಟಿದ್ದಿದ್ರೆ ಸ್ಟಾರ್ಟಿಂಗ್ ಪಾಪ ಹುಡುಗ ತುಂಬ ಚೆನ್ನಾಗಿ ನೋಡ್ಕೊಂಡ. ನಾನು ಹೆಂಗೆ ಹೇಳಿ ನಾನು ನಿಮಗೆ ನಿಜವಾಗ್ಲೂ ಕದ್ದು ತಿನ್ನೋನು ಮೊಟ್ಟೆನ ನನಗೆ 2 ಮೊಟ್ಟೆ ಬೇಯಿಸ್ಕೊಡ್ತಾನೆ ಅಂತ ಅಂದರೆ ಇದೆಲ್ಲ ನಾವು ನೋಡಿಲ್ಲ ನೀವು ಅಷ್ಟೇ. ಅಂದರೆ ಬೇರೆಯವ್ರ ಮೊಟ್ಟೆ ಕದ್ದು ತಿನ್ನೋನು ನನಗೆ ಅವನ ಮೊಟ್ಟೆ ಎತ್ಕೊಂಡು ಬಂದು 2 ಮೊಟ್ಟೆ ಬೇಯಿಸ್ಕೊಡ್ತಾನೆ ನನಗೆ ಅಂದಾಗ ಆ ಗಿಲ್ಲಿ ವರ್ಷನೂ ಇದೆ. ಸೊ ಆದರೆ ಆ ನಂಬಿಕೆ ಅನ್ನೋದು ಅವನ ಆಟ ಅದು ಎಕ್ಸ್ಪೆಕ್ಟ್ ಮಾಡಿದ್ನೇನು ಪಾಪ. ನಾನು ಯಾವ ಇದರಲ್ಲಿದ್ದೆ ಅಂತ ಗೊತ್ತಿಲ್ಲ ನನಗೆ. ಆ ಟೈಮಲ್ಲೇ ಕಳೆದ್ಬಿಟ್ರೆ ಒಂದ್ಸತಿ ಗಿಲ್ಲಿ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಕೊನೆಯ ವಾರಗಳಲ್ಲಿ ನಿಮ್ಮನ್ನ ಹೇಟ್ ಮಾಡುವಂತ ಮಾತುಗಳನ್ನೇ ಆಡ್ತಾ ಇದ್ರು, ನಿಮಗೆ ಬೈತಾ ಇದ್ರು, ಕೌಂಟರ್ ಕೊಡ್ತಾ ಇದ್ರು. ಯಾಕೆ ಅಂತ? ಯಾವ ವಾರ? ಕೊನೆಯ ವಾರಗಳಲ್ಲಿ ಏನೋ ಒಂದು ಜಗಳ ಬಂದಾಗ ನೀನೇನೋ ಅಂತ ಗೊತ್ತುಬಿಡು ನನಗೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು ಗಿಲ್ಲಿ. ಅದಕ್ಕೆ ಏನಕ್ಕೆ ಅಂತ ಅಂದರೆ ಅವನಿಗೆ ಆ ಕೋಪ ಇತ್ತು. ನಾನು ಸ್ಟಾರ್ಟಿಂಗು ಸೇವ್ ಮಾಡಬೇಕಿತ್ತು ನಾಮಿನೇಷನಿಂದ ಹಾರ್ಟ್ ಕೊಟ್ಟು ಅಂದಾಗ ನಾನು ಸುದಿ ಅವ್ರನ್ನ ಸೇವ್ ಮಾಡ್ತೀನಿ, ಗಿಲ್ಲಿನ ಸೇವ್ ಮಾಡಲ್ಲ. ಸೊ ಆಗಲೇ ಅವ್ನು ಕಳ್ಕೊಂಡ್ಬಿಟ್ಟ. ಬಿಡು ಅಂತ. ಅದಾದ್ಮೇಲೂ ನಾನು ಹೇಳ್ತಾ ಇದ್ದೀನಿ ಗಿಲ್ಲಿ ಹಂಗೆ ಮಾಡಬೇಡ. ಅದಾದ್ಮೇಲೂ ಚೆನ್ನಾಗಿದ್ದ, ಕ್ಯಾಪ್ಟನ್ಸಿ ಅದೆಲ್ಲ ಇದ್ದ. ನನಗೆ ಈಗಲೂ ದಟ್ ಇಸ್ ವಾಟ್ ಐ ಟೆಲ್. ನಾನು ಎವ್ರಿ ಡೇ ಜೀವಿಸಿದ್ದೀನಿ. ಕ್ಯಾಮ್ರಾ ಇದೆ ಅಂತ ಕಾನ್ಷಿಯಸ್ನೆಸ್ಸಲ್ಲಿ ಇದ್ದಿದ್ರೆ ಮೇ ಬಿ ನನ್ನ ಗೇಮ್ ಇನ್ನೂ ಬೇರೆ ಥರ ಇರ್ತಾಯಿತ್ತು. ಯಾವ ಥರ ನಂದು ಗಿಲ್ಲಿದ್ದು ತಿರುಗ್ತೋ ಏನೋ. ಇವಾಗ ಹೆಂಗಾಗೋಯ್ತು, ಒಂದು ಸೈಲೆಂಟ್ ಐ ರಿಯಲಿ ಆ ಪ್ರೋಸೆಸ್ ನಾನು ತೊಗೊಳಕ್ಕೆ ಆಗ್ತಾ ಇಲ್ಲ ಹೆಂಗೆ. ಆಮೇಲೆ ಕೋಳಿ ಜಗಳ ನಮ್ಮಿಬ್ರದ್ದು, ಪ್ಲೀಸ್ ಕನ್ಸಿಡರೇ. ಹಿಂಗೆ ಜಗಳ ಆಡ್ತಾ ಇದ್ವಿ, ಮತ್ತೊಂದು ಮೊಟ್ಟೆ ಕೊಟ್ಟರೆ ಮೊಟ್ಟೆಲಿ ಫಿನಿಶ್. ತಗೋತ್ಯಾ, ಸಾರಿ ಕೇಳು, ಸಾರಿ ಕೊಡು, ಆ ಥರ ಜಗಳ ಆಡ್ತಾ ಇದ್ವಿ ಅಲ್ಲ. ನನಗೇನದು ಸೀರಿಯಸ್ ಅನಿಸ್ಲಿಲ್ಲ. ಗಿಲ್ಲಿ ನಟ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ರಕ್ಷಿತಾ ಹೇಳ್ತಾರೆ. ಆಮೇಲೆ ಅವರ ವಂಶದ ಕುಡಿ ರಕ್ಷಿತಾ ಹೇಳುವಂತದ್ದು, ಈಗ ನಾಮಿನೇಟ್ ವಿಚಾರ ಬರ್ಲಿ, ಕಳಪೆ ಇರ್ಲಿ, ಏನೇ ಇದ್ರು ಗಿಲ್ಲಿ ನಟ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈಗ ಗಿಲ್ಲಿ ರಕ್ಷಿತಾ ಅವರಿಗೆ ಇಷ್ಟ ಆಗ್ತಿಲ್ಲ? ಏನ್ ಸಮಸ್ಯೆ ಆಗ್ತಿದೆ? ಅದು ಅವಳನ್ನೇ ಕೇಳಬೇಕು, ಏನಕ್ಕೆ ಇಷ್ಟ ಆಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಅಂತ. ಮೇ ಬಿ ನನಗೇನು ಅನಿಸ್ತಾ ಇದೆ ಅಂದರೆ, ಒಂದು ಕ್ಲಾರಿಟಿ. ಈವನ್ ರಕ್ಷಿತಾ ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ. ಈಗ ಅಶ್ವಿನಿ ಅವ್ರದ್ದು ಕ್ಯಾಪ್ಟನ್ಸಿ ಟೈಮಲ್ಲಿ ಎದಳಿಸ್ಬೇಕು ಅನ್ನೋ ಟಾಸ್ಕ್ ಕೊಟ್ಟಾಗ ಗಿಲ್ಲಿ ಮಾಡಿದ ತಮಾಷೆಗೆ ನಾವು ಫುಲ್ ನಕ್ಕಿದ್ದೀವಿ. ಅವ್ರು ತುಂಬ ಸೀರಿಯಸ್ ಆಗಿ ತಗೊಂಡ್ರು. ರಕ್ಷಿತಂಗೆ ಅದು ಬೇಜಾರಾಗಿದೆ. ಗಿಲ್ಲಿ ಪರ್ಸ್ನಲ್ ಆಗಿ ಹೋದ್ರು, ತುಂಬ ಪರ್ಸ್ನಲ್ ಆಗಿ ಹೋದ್ರು. ಆಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು, ಅಷ್ಟೊಂದು ನೆಸೆಸರಿ ಇರಲಿಲ್ಲ ಅನ್ನೋದು ಬೇಜಾರಿದೆ ಅವಳಿಗೆ. ಅವನು ಹೇಳ್ದ ಟಾಸ್ಕ್ ಅಮ್ಮ ನಿಂಗೆ ಅರ್ಥ ಆಗಲ್ಲ ಬಿಡು ಅಂತ ಅಂದ್ಬಿಟ್ಟು. ಆ ಹುಡುಗಿ ಎಲ್ಲೋ ಅದನ್ನು ಪರ್ಸ್ನಲಾಗಿ ತೊಗೊಂಡು ಅದಿಷ್ಟ ಆಗದೇನೆ ಅಗೇನ್ಸ್ಟ್ ಹೋಗ್ತಾ ಇದ್ದಾಳೆ ಅಂತ ನನ್ನ ಫೀಲಿಂಗು. ಯಾಕಂದರೆ ರಕ್ಷಿತನ ಜೊತೆನೂ ನಾನು ಮಾತಾಡಿದ್ದೀನಿ. ಅವಳ ಮನಸ್ತಾಪ ಆದಾಗ್ಲೂ ಅವಳು ಅರ್ಥ ಮಾಡ್ಕೊಳ್ಳೋ ಹುಡುಗಿನೇ. ನನ್ನ ಫೀಲಿಂಗ್ ಅದು. ರಕ್ಷಿತಾ ಈಗ ಅಶ್ವಿನಿ ಅವರು ಊಟ ಮಾಡಿಲ್ಲ ಅಂತಂದಾಗ ಕನ್ಸರ್ನ್ ತೋರೋದಿರ್ಬೋದು, ರಘು ಅವರು ಸಾರಿ ಕೇಳಿಲ್ಲ ಅಂತಂದಾಗ ಸಾರಿ ಕೇಳಿ ಅಂತ ಹೇಳಿರ್ಬೋದು, ಜೊತೆಗೆ ಗಿಲ್ಲಿ ಅವರಿಗೇನೆ ಹೋಗಿ ಹೇಳಿರುವಂತದ್ದು, ಅಶ್ವಿನಿ ಅವರಿಗೆ ಒಂದು ಸಾರಿ ಕೇಳಿ, ಆಟ ಹೇಳಿ ಅಂತ ಹೇಳಿರುವಂತದ್ದು. ಸಣ್ಣ ಪುಟ್ಟ ವಿಷಯಗಳನ್ನು ಅನಲೈಸ್ ಮಾಡಿ ಮಾತಾಡುವಂಥದ್ದು. ಈ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಸ್ಮಾರ್ಟ್ ಇದ್ದಾಳೆ, ತುಂಬಾನೇ ಸ್ಮಾರ್ಟ್ ಇರೋ ಹುಡುಗಿ. ಬಿಗ್ ಬಾಸ್ ಮನೇಲಿ ತುಂಬ ಚಿಕ್ಕ ಹುಡುಗಿ ಅವಳು. ಬಟ್ ಸ್ಟಿಲ್ ಎಷ್ಟೊಂದು ವಿಷಯದಲ್ಲಿ ಸೆನ್ಸಿಬಲ್ ಆಗಿ ಮಾತಾಡಿಸ್ತಾಳೆ. ಅವಳಿಗೆ ಮೇ ಬಿ ಯಾರು ನೋವಲ್ಲಿದ್ದರೆ ಅದನ್ನು ತಡ್ಕೊಳಕ್ಕಾಗಲ್ಲ, ನಾನು ಅಬ್ಸರ್ವ್ ಮಾಡಿರಂಗೆ. ಅಂದರೆ ಇವಾಗ ನಾನೇನೋ ಲೋನ್ಲಿ ಫೀಲ್ ಆಗ್ತಾ ಇದ್ದೀನಿ ಅಂದರೆ ಶಿ ವಿಲ್ ಕಮ್ ಆ್ಯಂಡ್ ಶಿ ವಿಲ್ ಟಾಕ್. ಹಿಂಗೆಲ್ಲ ತಗೋಬೇಡಿ, ಲೈಫ್ ಆರಾಮಾಗಿ ತೊಗೊಬೇಕು, ತಲೆ ಕೆಡ್ಸ್ಕೊಬಾರ್ದು ಅಂತೆಲ್ಲ. ಆವಾಗ ಏನನ್ಸುತ್ತೆ ಅಂದರೆ ಮೇ ಬಿ ಪ್ರಪಂಚ ಅವಳು ನೋಡಿರೋ ದೃಷ್ಟಿ ಬೇರೆ, ಪ್ರಪಂಚ ಅವಳು ನೋಡಿರೋದು ಬೇರೆ. ಒಬ್ಬಳೇ ಬೆಳೆದಿದ್ದಾಳೆ ಅಂತ ನನಗೆ ಫೀಲು. ತುಂಬ ಲಾಂಗ್ ಟೈಮಿಂದ ಒಬ್ಬಳೇ ಬೆಳೆದಿದ್ದಾಳೆ. ಅದಕ್ಕೋಸ್ಕರ ಸ್ವಲ್ಪ ಮೆಚುರಿಟಿ ಮನೇಲಿ ಎಷ್ಟೊಂದು ಜನಕ್ಕೆ ಇಲ್ದಿರೋ ಮೆಚುರಿಟಿ ಆ ಹುಡುಗಿಗಿದೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿದೆ. ಅದು ರಕ್ಷಿತಾ ಅವರ ಕನ್ನಡದ ಬಗ್ಗೆ ನಿಮಗೆ ವಿರೋಧ ಇತ್ತು, ಅಂದ್ರೆ ಫೇಕ್ ಆಗಿ ಮಾತಾಡ್ತಾರೆ ಅಂತ. ಈಗ ಹೇಗೆ ಅನಿಸ್ತಿದೆ? ನೋ ಅದು ಐ ಸ್ಟಿಕ್ ಆನ್ ಟು ಇಟ್. ಯಾಕಂದರೆ ಕನ್ನಡ ಬರುತ್ತೆ ಆ ಹುಡುಗಿಗೆ. ನನಗೂ ಅವ್ರಿಗೂ ಡಿಬೇಟ್ ಬರುತ್ತೆ ರಕ್ಷಿತಾ ಅವ್ರಿಗೆ. 45 ಮಿನಿಟ್ಸ್ ಮಾತಾಡ್ತಾರೆ, 30 ಮಿನಿಟ್ 15 ಮಿನಿಟ್ಸ್ ಏನೋ ಮಾತಾಡ್ತಾರೆ. ಅಥವಾ ಜಗಳ ಆಡಬೇಕಾದ್ರೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ತೊದಲ್ಸಲ್ಲ ಕನ್ನಡ ಅವರು. ಮಾತಾಡಬೇಕಾದ್ರೆ ಸ್ಪಷ್ಟತೆ ಕನ್ನಡ ಮಾತಾಡ್ತಾರೆ, ಫುಲ್ಲು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ ಫುಲ್ ಕನ್ಫ್ಯೂಷನ್ನು, ಕಂಟೆಂಟ್ಗೋಸ್ಕರನೇ ವೀಕೆಂಡ್ ಬಂದಾಗ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಫೀಲ್ ಆಯಿತು. ಸ್ಟಾಪ್ ಆಯ್ತಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಕಲ್ತಿದ್ದಾರೆ, ಐ ಕ್ಯಾನ್ ಟೆಲ್ ದಟ್ ಆಲ್ಸೋ. ಅವ್ರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಕನ್ನಡ ಅನ್ನೋದನ್ನು ನಾನು ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಇತ್ತು, ಈವನ್ ಧ್ರುವಂತವ್ರದ್ದು ಅದೇ ಸೇಮ್ ಕಂಪ್ಲೇಂಟ್ ಇತ್ತು, ಬೇಡ. ಆ್ಯಂಡ್ ಅದು ಹೆಂಗಾಗೋಯ್ತು ಗೊತ್ತಾ, ನಾವು ಹಂಗೆ ಹೇಳೋದಕ್ಕೂ ಅವ್ರು ಸ್ಟಾಪ್ ಮಾಡೋದಕ್ಕೂ ಮ್ಯಾಚ್ ಆಗೋಯ್ತು.
ಸೊ ದೆನ್ ಸುದೀಪ್ ಸರು ಹೇಳ್ತಾರೆ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಆಮೇಲೆ ಆ ಹುಡುಗಿ ಸರ್ಗೇನೆ ಕ್ವಶನ್ ಕೇಳಿದ್ರೆ ನಮಗಿದ್ದವ್ರಿಗೆ ಅನಿಸ್ತು ಓಕೆ ಇವಳ್ದು ಸ್ವಲ್ಪ ಪ್ರೋಸೆಸ್ಸಿಂಗ್ ಸ್ಲೋ ಇದೆ. ಯಾಕಂದರೆ ಸಡನ್ನಾಗಿ ಯಾರು ಕೇಳಿಬಿಟ್ಟಾಗ ಪ್ರೋಸೆಸ್ ಮಾಡೋದು ಸ್ವಲ್ಪ ಅಲ್ಲಿ ಸ್ಲೋ ಇದೆ ಅನ್ನೋದು ನಮಗೆ ಸೈಮಲ್ಟೇನಿಯಸ್ಲಿ ಮನೆ ಇರೋರ್ಗೆ ಅರ್ಥ ಆಯಿತು. ಕನ್ನಡ ಬರುತ್ತೆ ಆ ಹುಡುಗಿಗೆ, ಯಾಕಂದರೆ ಅಂದರೆ ಸ್ಪಷ್ಟವಾಗಿ ಬರಲ್ಲ. ನಾವೇನು ಕನ್ನಡ ಮಾತಾಡ್ತಾ ಇದ್ದೀವಿ ಅಷ್ಟು ಅಂದರೆ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅರ್ಥ ಆಗುತ್ತೆ. ಮಾತಾಡಬೇಕಾದ್ರೆ ಈ ಥರ ಮಾತಾಡಬೇಕು ಅನ್ನೋದು ಸ್ವಲ್ಪ, ಯಾಕಂದರೆ ಹಿಂದಿ ಮಿಕ್ಸ್ ಇರೋದ್ರಿಂದ ಆಮೇಲೆ ಮಂಗಳೂರು ಮಿಕ್ಸ್ ಇರೋದ್ರಿಂದ ಅವ್ರಿಗೆಲ್ಲೋ ಅದು ಕಷ್ಟ ಆಗ್ತಿದೆ ಅಂತ. ಬಟ್ ಬಿಗ್ ಬಾಸ್ ಮನೆ ಬರೋದೊಳಗೆ ಶಿ ವಿಲ್ ಬಿ ಪರ್ಫೆಕ್ಟ್ ಕನ್ನಡಿಗ ಆಗಿ ಬರ್ತಾರೆ. ರಿಷಾ ಗೌಡ ಅಂತ ಅಂದ್ಕೂಡ್ಲೆ ಜಗಳ ಅಂತ ಹೇಳಿ ಸ್ಪರ್ಧಿಗಳು ಹೇಳಿದ್ದೆ, ಯಾಕೆ ಆ ಥರ ಪೋರ್ಟ್ರೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಸಿ ಅಲ್ಲಿ ನಾನು ಫೇಕಾಗಿರೋಕೆ ಆಗಲಿಲ್ಲ. ಮೇ ಬಿ ಫೇಕಾಗಿದ್ದಿದ್ರೆ ಇನ್ನೊಂದು 3 ವಾರ ಇರ್ತಾ ಇದ್ನೇನೋ ಅಂತ ತಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎವಿಕ್ಷನ್ ಆಯಿತು. ಬಟ್ ಬಂದಿದ್ದು ನನಗೆ 1% ಬೇಜಾರಿಲ್ಲ ನನಗೆ. ಯಾಕಂದರೆ ನಾನು ಸ್ಟಾರ್ಟಿಂಗೇ ಹೇಳಿಬಿಟ್ಟು ಹೋಗಿದ್ದೆ, ಸರ್ ಐ ಹ್ಯಾವ್ ಲಿಟಲ್ ಬಿಟ್ ಈ ಥರ ಇದೆ ನೋಡಿ ಅಂತ. ಆಗ ಏನಾಯಿತು, ಅಕ್ಸೆಪ್ಟಬಲ್. ಬಿಗ್ ಬಾಸ್ ಮನೇಲಿ ಎಲ್ಲ ಥರನೂ ಬೇಕಲ್ವಾ. ನಾನು ಅಂದ್ಕೊಂಡೆ ಟ್ರಿಗರ್ ಮಾಡಿದ್ರೆ ಮಾತ್ರ ತಾನೇ, ನಾನು ಫನ್ನೂ ಇದ್ದೀನಲ್ಲ ಇವಾಗ ನೋಡಿ, ನಿಮ್ಮ ಜೊತೆ ಎಷ್ಟು ಜಾಲಿಯಾಗಿ ಈ ವರ್ಷನೂ ಇದ್ದೀನಿ. ಈ ವರ್ಷನ್ ಮೇ ಬಿ ಇಂಟರ್ವ್ಯೂಸಲ್ಲಿ ಮಾತ್ರ ನೋಡೋಕ್ಕಾಗ್ತಾ ಇರೋದು ಹಂಗಾರೆ ಜನಕ್ಕೆ, ಅಲ್ಲಿ ನೋಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಆಗ ನನಗೆಲ್ಲೋ ಬೇಜಾರಾಗ್ತಾಯಿತ್ತು, ಏನಿದು ಅಂತ. ಅವ್ರು ಹಂಗೆ ಟ್ರಿಗರ್ ಪಾಯಿಂಟ್ ಟಚ್ ಮಾಡ್ತಾಯಿದ್ರು. ಐ ವಾಸ್ ಓಪನ್ ಅಪ್ ಅಷ್ಟೇ. ನನಗೆ ಇಷ್ಟ ಆಗಿಲ್ಲ ಅಂದಾಗ ನಾನು ಬ್ಲಾಸ್ಟ್ ಆಗಿದ್ದೀನಿ. ಬಟ್ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ 1% ಬೇಜಾರಿಲ್ಲ. ಬಟ್ ಬರೀ ಓನ್ಲಿ ರಿಗ್ರೆಟ್ ಇರೋದೇನೆಂದರೆ ನಂದು ಗಿಲ್ಲಿದು ಒಂದು ಸ್ವಲ್ಪ ಚೇಷ್ಟೆ ಹೋಗೇನೋ ಆಗೋಯ್ತು ಅನ್ನೋದು ಬಿಟ್ಟರೆ, ಇನ್ನು ಮಿಕ್ತವ್ರ ಜೊತೆ ನಾನು ಏನು ಮಾತಾಡಿದ್ದೀನಿ, ಏನು ಜೆನ್ಯೂನ್ ಆಗಿದ್ದೀನಿ, ಬರ್ತಾ ಮಾಡೋರ ಜೊತೆನೂ ಒಂದು ಇದಾಯಿತು. ಐ ವಾಸ್ ಲೈಕ್ ನೋ, ಇಟ್ ಈಸ್ ನಾಟ್ ಅಕ್ಸೆಪ್ಟೆಬಲ್. ಅವರು ಬಂದಿದ್ದು ಅಗ್ರೆಷನ್ ನೋಡಿ ಹೇಗೆ ಬಂದಿದ್ದಾರೆ ಅಂತ, ಅಗ್ರೆಷನ್ನು. ಐ ವಾಸ್ ಲೈಕ್ ಯಾಕೆ ತೊಗೊಳೋದು, ನಾವು ತೊಗೊಳ್ಳೋ ನೆಸೆಸರಿ ಇಲ್ಲ ಅಲ್ವಾ ಅಂತ ಅನ್ನಿಸ್ತು. ಅದು ಒಂದು ಗಿಲ್ಲಿದು ಬಿಟ್ಟರೆ ನನಗೇನು ಯಾರ ಜೊತೆನೂ ಮಾತಾಡಿದ್ದಾಗಲಿ ಅಥವಾ ವಾಪಸ್ ಅವ್ರಿಗೆ ಹೇಳಿರೋದಾಗಲಿ, ಆ್ಯಕ್ಷನ್ಗೆ ರಿಯಾಕ್ಷನ್ನು ಅವ್ರು ಹಂಗೆ ಕೊಡ್ತಾಯಿದ್ರು, ನಾನು ಅದು ವಾಪಸ್ ಹಂಗೆ ಕೊಡ್ತಾಯಿದ್ದೆ. ಸೋಷಿಯಲ್ ಮೀಡಿಯಾ ನೋಡಿದ್ರಾ? ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ವೀಕ್ಷಕರಿಗೆ ಏನು ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾಗುತ್ತೆ. ನೋಡಿದ್ರಾ ನೀವು? ಹಾಂ, ಸೋಷಿಯಲ್ ಮೀಡಿಯಾ ನೋಡಿದೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅಂದರೆ ವೆಲ್ ಡಿಸರ್ವ್, ಇನ್ನೂ ನಿಮ್ಗಿಂತ ಡಿಸರ್ವ್ ಇಲ್ಲದೆ ಇರೋ ಕ್ಯಾಂಡಿಡೇಟ್ಸ್ ಇದ್ದಾರೆ ಮನೇಲಿ, ಅನ್ಫಿಟ್ ಡಿಸರ್ವ್ಸ್ ಇದ್ದಾರೆ, ಏನೋ ಹೇಳಿದ್ರು. ಇಟ್ಸ್ ಓಕೆ. ನನಗನ್ನಿಸ್ತು ಅಟ್ಲೀಸ್ಟ್ ಜನ ನನಗೆ ಗುರ್ತಿಸ್ತಾ ಇದ್ದಾರೆ, ಜನರಿಗೆ ಗೊತ್ತಾಗಿದೆ ನನ್ನ ಪೊಟೆನ್ಷಿಯಲ್ ಏನು, ಅಥವಾ ನಾನು ಇನ್ನೂ ಆಡ್ಬೋದಿತ್ತು ಅನ್ನೋದು ಅವ್ರಿಗೆ ಐಡಿಯಾ ಇದೆ. ಎಲ್ಲೋ ಅದೊಂದು ಚಿಕ್ಕ ಮುಳ್ಳು ನನಗೆ ಚುಚ್ಚಿತು ಅನ್ನೋದು ಬಿಟ್ಟರೆ ಗುಡ್ ಕಂಟೆಸ್ಟೆಂಟಾಗಿ ಆಚೆ ಬಂದಿದ್ದೀನಿ ಅಲ್ವಾ. ಅಂದರೆ ಇವಾಗ ಯಾವುದೋ ಒಂದು ಡಮ್ಮಿ ಕಂಟೆಸ್ಟೆಂಟಾಗಿ ಆಚೆ ಬರೋ ಬದಲು ಶಿ ವಾಸ್ ಅ ಗುಡ್ ಪ್ಲೇಯರ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಇದರಲ್ಲೇ ಸ್ಕ್ರೋಲ್ಸಲ್ಲೇ ಓಪನ್ ಮಾಡಿದ್ರೆ ಪ್ಲೇಯರ್, ಆಮೇಲೆ ಫಾಲೋವರ್ಸ್ ಅಗೇನ್ ದೇ ಆರ್ ಆಲ್ ಗೇನಿಂಗ್ ಬ್ಯಾಕ್. ಅಂದರೆ ಗಿಲ್ಲಿ ಟೈಮಲ್ಲಿ ಅದಾಗಿದ್ದು ಐ ಆಮ್ ಗೆಟಿಂಗ್ ಬ್ಯಾಕ್ ಆಲ್ ದ ಲವ್ ಅಂತ ಹೇಳಿ ಐ ಆಮ್ ಹ್ಯಾಪಿ. ಪೊಟೆನ್ಷಿಯಲ್ ಇರೋ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಹ್ಯಾಪಿ. ಯಾಕಂದರೆ ಬಿಗ್ ಬಾಸ್ ಮನೇಲಿ ಆ ಥರ ಅನ್ನಿಸ್ಕೊಳ್ಳೋದು ತುಂಬ ಕಷ್ಟ. ಒಂದು ಇದೇ ಏನೋ ಇವರಲ್ಲಿ ಮಾಡ್ಬೋದಿತ್ತು ಅನ್ನೋದು ಕಷ್ಟ. ಬಟ್ ನನಗೂ ಎಲ್ಲೋ ಬೇಜಾರಿದೆ, ಇನ್ನೊಂದು ಕಮ್ಮಿಂಗ್ ಡೇಸಲ್ಲಿ ನನ್ನ ಆಟ ಇನ್ನೂ ನೋಡ್ಬೋದಿತ್ತು ಅವರು, ಅಥವಾ ರೈಟ್ ಆರ್ ರಾಂಗ್ಗೆ ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಳ್ತಾ ಇದೆ ಅನ್ನೋದು ಒಂದಿತ್ತು. ಬಿಕಾಸ್ ಅದೇನೋ ಬ್ಯಾಡ್ ಲಕ್ ಅಷ್ಟೆ. 1.5 ಗಂಟೆ ಮಾತ್ರ ವೀಕ್ಷಕರು ಟಿವಿಯಲ್ಲಿ ಎಪಿಸೋಡ್ ನೋಡುವಂಥದ್ದು. ನಿಮ್ಮದಲ್ಲದ ವ್ಯಕ್ತಿತ್ವ ಅಥವಾ ನೀವೇನೋ ಮಾಡಿರೋದು ವೀಕ್ಷಕರಿಗೆ ಕಾಣಿಸಿಲ್ಲ ಅಂತ ನಿಮ್ಗೆ ಅನ್ಸಿದ್ಯಾ? ನಂಗೆ ನಿಜವಾಗ್ಲೂ ಎಪಿಸೋಡ್ಸ್ ನೋಡಿಲ್ಲ ನಾನು ಇನ್ನೂ ಹೋಗಿ, ಯಾಕಂದರೆ ನಂಗೆ ಟೈಮ್ ಸಿಕ್ಕಿಲ್ಲ. ಜನರ ಪ್ರತಿಕ್ರಿಯೆ ಇಲ್ಲ. ನಂಗೆ ಆ ಥರ ಸಿಚುವೇಶನ್, ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಆ ಥರ ಬಾಂಡೇ ಸಿಗಲಿಲ್ವಲ್ಲ ಮನೇಲಿ. ಈವನ್ ಲೈವ್ ನೋಡಿದ್ದಾರೆ ಜನರು, ನಾನು ಆದಷ್ಟು ಒಬ್ಬಳೇ ಇದ್ದೆ. ನನಗೆ ಆ ಥರ ಟ್ರೂ ಕನೆಕ್ಷನ್ ಬಾಂಡ್ ಸಿಗಲಿಲ್ಲ. ಒಂದು ಪ್ಯೂರ್ ಫ್ರೆಂಡ್ಶಿಪ್, ಅಂದರೆ ನಾನು ಇವ್ರನ್ನ ರಿಲೇ ಆಗ್ಬೋದು ಅನ್ನೋ ಫ್ರೆಂಡ್ಶಿಪ್ ಸಿಗಲಿಲ್ಲ. ಒಂದಷ್ಟು ಜನ ನನಗೆ ಹೋಗ್ತಾ ಹೆಂಗಾಗೋಯ್ತು ಅಂದರೆ, ನನ್ನ ಜೊತೆ ಕುತ್ಕೊಂಡು ಯಾರ ಜೊತೆ ಹಂಚ್ಕೊಳ್ಳಿ ನಾನು ಅಂತ ದಿನಗಳಾಗೋಯ್ತು. ಅದು ಬೇರೆ ಥರನೇ ಆಗೋಗ್ತಿತ್ತೇನೋ ಆ ಥರ. ಅಂದರೆ ಹೋದೆ ಹಾಗೆ ಬಂದೆ, ಅಂದರೆ ಯಾವ ಮೈಂಡ್ ಸೆಟ್ಟಲ್ಲಿ ಸ್ಟ್ರಾಂಗಾಗಿ ಹೋದ್ನೋ ಬರಬೇಕಾದ್ರೂ ನನಗೆ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿದ್ದೀನಿ. ಅದಕ್ಕೆ ನಾನು ಇವತ್ತು ಕುತ್ಕೊಂಡು ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಎಲ್ಲೂ ಕುಗ್ಗಿಲ್ಲ. ಬಟ್ ನನ್ನ ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ, ಅದು ಇಂಪಾರ್ಟೆಂಟ್ ಇತ್ತು.
ಐ ಫೀಲ್ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ತೋರಿಸಿದ್ದಾರೆ. ಯಾಕಂದರೆ ಸುದೀಪ್ ಸರ್ ಹೇಳ್ತಾಯಿದ್ರು, ನೀವೇನು ಮಾಡಿದ್ದೀರಾ ಅದನ್ನೇ ಮಾತ್ರ ತೋರ್ಸೋಕ್ಕಾಗೋದು ಅಂತ ಹೇಳಿ. ಅಷ್ಟೇ ಬಂದಿದೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರು ನನ್ನ ಫನ್ ವರ್ಷನ್ ನೋಡೋಕ್ಕೆ, ಅಥವಾ ನಂದೊಂದು ಬಾಂಡಿಂಗ್ ನೋಡೋಕ್ಕೆ, ಅಥವಾ ನಂದು ರಿಷಾ ನನ್ನ ಫ್ರೆಂಡ್ಶಿಪ್ಗೋಸ್ಕರ ನಿಲ್ತಾಳೆ, ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಮಾಡ್ತಾಳೆ, ಒಬ್ರಿಗೆ ನೋವು ಮಾಡಲ್ಲ. ಈವನ್ ಆ ಲೆಟರ್ ಟೈಮಲ್ಲಿ ಅಥವಾ ಯಾವುದೇ ಟೈಮಲ್ಲೂ ನನ್ನ ಜೊತೆ ಟ್ರೂ ಕನೆಕ್ಷನ್ ಇದ್ದಿದ್ರೆ ನಾನು ಈಸ್ಕೊಳ್ದೆ. ಯಾಕಂದರೆ ನನಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಸ್ಟ್ರಾಂಗ್ ಇದ್ದೆ ನನ್ನ ಮೈಂಡ್ಸೆಟ್ಟು. ನನ್ನ ಜೊತೆ ಯಾರು ಆ ಕನೆಕ್ಷನ್ ನನಗಾಗಿ ಒಬ್ಬರು ತುಂಬ ಡಿಪೆಂಡೆಂಟ್ ಇದ್ದಿದ್ರು, ಸ್ವಲ್ಪ ಕನೆಕ್ಷನ್ ಇದ್ದಿದ್ರು, ನಾನು ಕೊಡ್ತಾಯಿದ್ದೆ ಅವ್ರಿಗೆ. ಅದೆಲ್ಲ ಜನರು ನೋಡೋಕ್ಕಾಗಲಿಲ್ಲ. ಜೊತೆಗೆ ನನಗೆ ಆ ಥರ ಆಪರ್ಚುನಿಟಿ ಮನೆಯವರು ಮಾಡಿಕೊಡ್ಲಿಲ್ಲ. ಐ ಆಮ್ ನಾಟ್ ಓನ್ಲಿ ಜಗಳ ಆಡ್ತಾರೆ, ಕೋಪ ಮಾಡ್ಕೊತಾರೆ ಅನ್ನೋದು ಬಿಟ್ಟರೂ ಒಂದು ಮನಸ್ಥಿತಿ ಇದೆ. ಕರಗ್ತೀನಿ, ಸ್ವೀಕರಿಸ್ತೀನಿ. ಅದಕ್ಕೆ ನಾನು ಅಶ್ವಿನಿಯವ್ರನ್ನ ಅಗೇನ್ಸ್ಟ್ ಆಗಲಿಲ್ಲ. ಬಿಕಾಸ್ ಶಿ ವಾಸ್ ಗಿವಿಂಗ್ ಮೀ ಆಲ್. ಲೈಕ್ ಬರ್ತಾಯಿದ್ರು ನನ್ನ ಹತ್ರ ಕೇಳ್ಕೊಂಡು, ಮಾತಾಡಿಸ್ಕೊಂಡು ನನಗೆಲ್ಲೋ ಆ ಮನಸ್ಸು ತಡೀಲಿಲ್ಲ. ಇವ್ರು ಯಾಕೆ ತಳ್ಳೋಣ. ಅವರಿಗೆ ಈಗ ಹೊರಗಡೆ ಈ ರೀತಿ ನೆಗೆಟಿವ್ ಒಪಿನಿಯನ್ ಇದೆ ಅನ್ನೋದು ಗೊತ್ತಿದ್ಯಾ? ಸ್ವಲ್ಪನಾದ್ರೂ ಸುಳಿವು ಸಿಕ್ಕಿದ್ಯಾ? ಇಲ್ಲ. ಏನಾಗಬಹುದು? ಶಿ ವಿಲ್ ವಾಕ್ ಔಟ್ ಮೇ ಬಿ. ಓಕೆ, ಶಿ ವಿಲ್ ಡೆಫಿನೆಟ್ಲಿ ವಾಕ್ ಔಟ್. ಯಾಕಂದರೆ ಅವ್ರಿಗೇನಾದ್ರು ಅನಿಸಿದ್ರೆ ಈ ಥರ ನೆಗೆಟಿವ್ ತುಂಬ ಆಗಿದೆ ಅಂತ ಅಂದರೆ ಮೇ ಬಿ ಬಿಗ್ ಬಾಸ್ ಮನೇಲಿ ಅವ್ರು ಇರಲ್ಲ ಅನಿಸುತ್ತೆ. ಬಟ್ ಶಿ ಈಸ್ ಸ್ಟಿಲ್ ಸ್ಟ್ರಾಂಗ್. ನಂಗೆ ಅದು ಗಟ್ ಫೀಲ್ ಇದೆ, ಯಾಕೋ ಗೊತ್ತಿಲ್ಲ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ನೀನು ನನ್ನ ರಿಪ್ಲಿಕಾ ನನ್ನ ಚೋಟಾ ವರ್ಷನ್ ನೀನು ಅಂತ. ನಾನು ಅಯ್ಯೋ ಹಂಗೆ ಹೇಳಿ ಇನ್ನೂ ಜನ ತುಂಬಿಸ್ಬೇಡಿ, ಸುಮ್ಮನಿರಿ, ನಿಮ್ಮ ಸವಾಸನೆ ಬೇಡ ನನಗೆ ಅಂತ. ನಂಗೆ ಜಾನ್ವಿಯಿಂದ ಬಟ್ ನಾನು ಇದೇ ಹೇಳ್ತೀನಿ, ಅವ್ರು ಚೇಂಜ್ ಆದರೆ ಜನರು ತುಂಬ ಇಷ್ಟಪಡ್ತಾರೆ ಅವ್ರನ್ನ. ಚೇಂಜ್ ಆದರೆ, ಬಗ್ಗಿದ್ರೆ, ಅವ್ರ ಅಹಮ್ಮು ಅವ್ರದ್ದು ಏನಿದೆ ಅಹಂ ಅನ್ನಲ್ಲ, ಅವ್ರದ್ದೊಂದು ಗತ್ತು ಅನ್ನೋದನ್ನ ಬಿಟ್ಟು ಜನರನ್ನ ಕೈಯಾರೆ ಸ್ವೀಕರಿಸೋಕ್ಕೆ ಟ್ರೈ ಮಾಡಿದ್ರೆ ಕೈ ಬಿಡಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಅಶ್ವಿನಿ ಅವ್ರಿಗೆ. ನೀವು ಕುಗ್ಗಿದಾಗ ಬಿದ್ದಾಗ ಅವರು ಬೀಳಕ್ಕೆ ಎದ್ರುಕೊಂತಿದ್ದಾರೆ. ಒಂದು ಸತಿ ಬಿದ್ದು ನೋಡಿ ಜನರು ಎತ್ತುತ್ತಾರೆ ನಿಮ್ಮನ್ನ ಅಂತ. ನಾನು ಬಿದ್ದುಬಿಟ್ರೆ ಅದೇನೋ ಮೀಸೆ ಮಣ್ಣಾಗಲ್ಲ ನನಗೆ. ಬಟ್ ಎಲ್ಲೋ ಆಸೆನೂ ಇದೆ, ಈ ಸತಿ ಹೆಣ್ಮಕ್ಳು ಗೆಲ್ಲಬೇಕು ಅಂತ. ಗೆಲ್ಲ ಪೊಟೆನ್ಷಿಯಲ್ ಅಂದರೆ ಬದಲಾಗಿ ಗೆಲ್ಲಬೇಕು. ಅಶ್ವಿನಿ ಗೆದ್ದರೆ ಬದಲಾಗಿ ಗೆಲ್ಲಿ ಅನ್ನೋದು ಆಸೆ ಇದೆ. ಮಿಸ್ ಆದರೆ ಇವರಿಬ್ಬರಿಗೆ ಒಬ್ರಿಗೆ ಸಿಗಲಿ ಅಂತ ಅಷ್ಟೇ. ನೀವು ಕಸ ಗುಡಿಸುವಂತಹ ಒಂದು ವಿಡಿಯೋ ನೆಕ್ಸ್ಟ್ ಲೆವೆಲ್ ವೈರಲ್ ಆಗಿದೆ. ನೀವು ಮನೇಲಿ ಕೆಲಸ ಮಾಡ್ತಿದ್ರಾ? ಏನ್ ಕತೆ? ಈ ರೀತಿ ಕಸ ಗುಡಿಸೋ ಚಾನ್ಸ್ ಇಲ್ಲ ಯಾರು. ಹೌದಾ? ನಾನು ನೋಡೇ ಇಲ್ಲ ಕಸ ಗುಡಿಸೋದು ಅಷ್ಟೊಂದು. ಹೌದಾ? ಹೋಗಿ ಬಂದು ಮಾತೆತ್ರೆ ಕಸ ಗುಡಿಸು. ಪಾತ್ರೆ ತೊಳೆದಿದ್ದೀನಿ, ವಿತೌಟ್ ಕವರ್, ವಿತೌಟ್ ಇದು ಮಾಡಿದ್ದೀನಿ, ಹಾಕೊಳ್ದೆ ಅಷ್ಟು ಪಾತ್ರೆ. ಅದು ಬಂತ ಆಚೆ ಗೊತ್ತಿಲ್ಲ, ಪಾತ್ರೆ ತೊಳೆದಿದ್ದು ನಾನು. ಬಟ್ ಆದರೆ ಪಾತ್ರೆ ತೊಳೆದಿದ್ದೀನಿ. ಕಸ ಏನಾಗ್ತಿತ್ತು, ಅದು ಮ್ಯಾಟು ಬರ್ತಾನೆ ಇರಲಿಲ್ಲ. ನಾನು ಏನು ಮಾಡ್ತೆ, ಒಂದ್ಸತಿ ಹಿಂಗೆ ಒದರುತ್ತೀನಿ, ಬರ್ತಾ ಇಲ್ಲ. 2 ಸತಿ ಫ್ರಸ್ಟ್ರೇಷನ್ ಆಗ್ತಾ ಇತ್ತು. ಹೋಗಿ ಬಂದು ನನಗೆ ಪೊರ್ಕೆನೆ ಕೊಡ್ತಾ ಇದ್ರು ಕೈಗೆ. ಅನ್ಕೊಂಡೆ ಅಂತಂದ್ರೆ ನೀವು ಅಥ್ಲೀಟ್ ಅಲ್ವಾ, ಗೇಮ್ ಆಡೋದು ಮಿಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿ ಪೊರ್ಕೆನ ಆ ರೀತಿ ಬ್ಯಾಟ್ ತರ. ನೋ ಅಥ್ಲೆಟ್ ಮುಗೀತು. ಅದು ಯಾವುದು 10 ವರ್ಷದ ಹಿಂದೆ ಆಡಿದ್ದು. ಅದು ಕೈಗೆ ಬರ್ತಿದ್ದಂಗೆ ಪೊರ್ಕೆನ ಹಿಂಗೆ ಗುಡ್ಸಿದ್ರು ಬರ್ತಾ ಇಲ್ಲ. ಜೋರಾಗಿ ಗುಡ್ಸೋಣ ನೋಡೋಣ ಬರುತ್ತಾ ಅಂತ ಅಂದ್ಬಿಟ್ಟು ರಪ್ ಅಂತ ಅದ್ರೊಳಗೆ ಗಿಲ್ಲಿ ಬೇರೆ ಏನೇ ಆ ಮನೆನೇ ಆರಿಸ್ಬಿಡ್ತೀಯ ಕಣೆ ಅಂತ ಅವನು. ಅದೊಂಥರ ಅಲ್ಲಿ ಒಳಗೇನೆ ಕಾಮಿಡಿ ಇತ್ತು. ಅದು ಕಲಿತೀನಿ, ಮಾಡ್ತೀನಿ. ಹಾನೆಸ್ಟ್ಲಿ ಮಾಡಿಲ್ಲ ಕೆಲಸ ಅಷ್ಟು. ಆ ಅವಕಾಶನೂ ನನಗೆ ಸಿಗಲಿಲ್ಲ. ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂತ ಬೆಳೆದ್ಬಿಟ್ಟೆ. ಆಮೇಲೆ ಮಾಡ್ಲಿಂಗ್ ಅಂತ ಬಂತು. ಆಮೇಲೆ ಹಾಸ್ಟೆಲ್ ಲೈಫು, ಮತ್ತು ಒಬ್ಬಳೇ ಇದ್ದೆ, ನನಗೆ ಹೆಲ್ಪರ್ಸ್ ಇದ್ದರು ಅಂದಾಗ ಕೆಲಸ ಅಂತ ಬಂದಾಗ ಕಷ್ಟ ಆಯಿತು. ಎಸ್ಪೆಷಲಿ ಮಾಡೋರು ಬಾತ್ರೂಮ್ ಅಂದಷ್ಟೇ ನನಗೆ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾ ಇದ್ವಿ. ಪರ್ಸ್ನಲ್ ಟಾರ್ಗೆಟ್ ಮಾಡಿಬಿಟ್ರು ಅಂತ ಅನ್ನಿಸ್ತು. ಅಂದರೆ ಅವ್ರಿಗೆ ದಯವಿಟ್ಟು ಕೇಳಿ ಮಾಡೋರು ಆಚೆ ಬಂದಮೇಲೆ, ಏನಕ್ಕೆ ರಿಷಾ ನನಗದು ಕಾಡ್ತಾ ಇದೆ, ಯಾಕೆ ರಿಷನ್ನೇ ಟಾರ್ಗೆಟ್ ಮಾಡಿಬಿಟ್ರು ಅಂತ ಮಾಡೋರು ಅಂತ ಬೇಜಾರಿದೆ. ಆಬ್ವಿಯಸ್ಲಿ ಅದು ನನಗೂ ಆನ್ಸರ್ ಬೇಕು ಅವ್ರ ಬಾಯಿಂದಾನೆ. ಅಂದರೆ ಮೇ ಬಿ ಹುಡುಗಿರಂದರೆ ಇಷ್ಟು ಹಠ ಇರಬಾರ್ದು, ಇಷ್ಟು ಮಾತಾಡಬಾರ್ದು ಅನ್ನೋದಿತ್ತು. ಅವ್ರಿಗೇನೋ ಗೊತ್ತಿಲ್ಲ, ಅವ್ರು ನೋಡಿದ್ರೆ ನಂಗೆ ಅದೊಂದು ಬೇಜಾರಿತ್ತು. ಅಂದರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಇದು ಮಾಡ್ತಿದ್ರು. ಇಂಟೆನ್ಷನಲಿ ನನ್ನ ಬಾತ್ರೂಮ್ಗೆ ಹಾಕಿದ್ರು ಅಂತ ಫೀಲ್ ಆಯಿತು ನನಗೆ.
ಕೇಳ್ಕೊತೀನಿ ಕೂಡ. ತೊಳೆಯಲ್ಲ ಅಂತ ನಾನು ಹೇಳಲ್ಲ, ನಂಗೆ ತೊಳೆಯೋಕ್ಕೆ ಬರಲ್ಲ, ಆಮೇಲೆ ನಿಮಗೆ ಅದು ಹೈಜೀನ್ ಮ್ಯಾಟರ್ ಅಲ್ವಾ, ಆಮೇಲೆ ನಾನೇನೋ ವಾಶ್ ಮಾಡೋಕ್ಕೆ ಹೋಗಿ ನಿಮಗೆ ನೋಡಿ ಅಂದಾಗ ಇಲ್ಲ ಮಾಡಿ ಅಂತ. ಬಟ್ ಇವತ್ತು ಆನೆಸ್ಟಾಗಿ ಹೇಳ್ತೀನಿ, ನಾನು ತೊಳೆದಿಲ್ಲ. ನೀರನ್ನ ಫ್ಲಶ್ ಮಾಡ್ಬಿಟ್ಟು ಇಳಿಸ್ಬಿಟ್ಟು ಬಂದಿದ್ದೀನಿ. ಬಿಗ್ ಬಾಸ್ ಮನೇಲಿ ಬಾತ್ರೂಮ್ ತೊಳೆದಿಲ್ಲ ಅಂದರೆ ನಾನೇ ಅದು ತೊಳೆದೇ ಇಲ್ಲ. ಅದು ಜಾನ್ವಿ ಕಂಡಿಡಿದ್ಬಿಟ್ರು, ಪೆನ್ನಾಯಿಲ್ ಹಾಕ್ಬಿಟ್ಟು ಬರೀ ನೀರು ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ಉಜ್ಜಿಲ್ಲ ಮಟ್ಟಿಲ್ಲ ಅಂತ, ಬರೀ ಸುಮ್ಮನೆ ಘಮ ಘಮ ಅನ್ನಿಸ್ಬಿಟ್ಟು ಬಂದಿದ್ದಾಳೆ ಅಂತ. ಬಟ್ ಹಾನೆಸ್ಟ್ಲಿ ಸ್ಟಾರ್ಟಿಂಗ್ ಹಿಂಜರಿದೆ, ಕೆಲಸ ಅಂದರೆ ಮಾಡಿರಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು, ಅಂದರೆ ಸಡನ್ನಾಗಿ ಮಾಡಬೇಕಂತ. ಬಟ್ ಆಮೇಲೆ ನಮ್ಮ ಮನೆ ಅಂತ ಸ್ವೀಕರಿಸಿದಾಗ ಪಾತ್ರೆ ತೊಳೆದಿದ್ದೀನಿ, ಎಷ್ಟು ಕಟ್ಲೆ ಪಾತ್ರೆ ತೊಳೆದಿದ್ದೀನಿ, ಎಸ್ ಅಂತ ಹೇಳಿ ರಘು ಅವರು ತೊಳಿ 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 ಅಂತ ತೊಳಿಸ್ತಿದ್ರು ಬೇಕಂತ ಕಿಚನ್ಗೆ ಹಾಕಿ. ನೈಸ್ ಇಟ್ ವಾಸ್. ಇನ್ನೊಂದು ನಾನು ಪ್ರಶ್ನೆ ಕೇಳಬೇಕು. ರಿಷಾ ಅಂತ ಅಂದ್ಕೂಡ್ಲೆ ನೀವು ಯಾವಾಗ್ಲೂ ಹೇಳ್ತೀರಿ, ನಾನು ಹೊರಗಡೆ ಇದ್ರೆ ಮನೇಲಿ ಇದ್ರೆ ಬೇರೆ ತರನೇ ಇರ್ತಾ ಇದ್ದೆ, ಬಟ್ ಈಗ ಈ ಮನೇಲಿ ಆ ತರ ಇಲ್ಲ ಅಂತ, ಕೋಪ ಜಾಸ್ತಿ ಅಂತ. ಕೋಪ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಹೋದಾಗ ಏನ್ ಮಾಡಿದೀರಾ ಇಲ್ಲಿವರೆಗೆ? ಏನೇನ್ ಹೊಡೆದಾಕಿದ್ದೀರಾ, ಏನಾಗಿದೆ? ಹೊಡೆದಾಕೋದ್ಕಿಂತ ಮನ್ಸುಗಳು ಹೊಡೆದಾಕಿರೋದೇ ಜಾಸ್ತಿ ನಾನು. ರಿಷಾ ಅಂತ ಬಂದಾಗ ಅದಕ್ಕೆ ಹೇಳಿದ್ನಲ್ಲ, ದುಡುಕಿ ಕಳ್ಕೊಂಡ್ಬಿಡೋದು ಹೆಚ್ಚು, ಆದರೆ ಪಡ್ಕೊಳ್ಳೋದು, ಈಗ ಒಬ್ರನ್ನ ಗಳಿಸೋದು ತುಂಬ ಕಷ್ಟ. ಅವ್ರನ್ನ ಪಡ್ಕೊಳ್ಳೋದಿದೆಯಲ್ಲ, 2 ನಿಮಿಷ ಅವ್ರಿಗೆ ಮನ್ಸಿಗೆ ನೋವು ಮಾಡ್ಬಿಟ್ಟು ದೂರ ಮಾಡ್ಕೊಬಿಡೋದು, ಅದೇ ಪರ್ಸನ್ನು ಅಭಿಪ್ರಾಯ ಸೇಮ್ ಬರ್ಸ್ಕೊಳ್ಳೋದು. ಈಗ ನೋಡಿ ಎಷ್ಟು ದೊಡ್ಡ ಲೆಸನ್ ನನಗೆ ಬಿಗ್ ಬಾಸಲ್ಲಿ ಲೆಸನ್ ಕಲ್ತು ಬಂದಿದ್ದೀನಿ. ಯಾರಿಗೆ ಸಿಗುತ್ತೆ ಈ ಚಾನ್ಸ್ ಅಲ್ವಾ ಬಿಗ್ ಬಾಸ್ ಮನೇಲಿ ಕಲಿಯೋಕ್ಕೆ? ಅದು ತುಂಬ ಮಾಡಿದ್ದೀನಿ ಜೀವನದಲ್ಲಿ, ಅಂದರೆ ದುಡುಕಿ ತುಂಬಾ ಕಳ್ಕೊಂಡಿದ್ದೀನಿ. ಲಿಟ್ರಲಿ ಖುಷಿ ಇದೆ ಇಷ್ಟಕ್ಕೆ ನಾನು ಆಚೆ ಬಂದೆ ಅಂತ. ಎಲ್ಲೋ ಒಂದೇ ವಾರಕ್ಕೆ ಬಂದುಬಿಡ್ತೀನಿ ಅಂದ್ಕೊಂಡಿದ್ದೆ ನನ್ನ ಕೋಪಕ್ಕೆ, ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಸರ್ವೈವ್ ಆದೆ ಅಂತ. ನನ್ನ ಕೋಪ ಬಿಡಿ ತುಂಬಾ ಡೇಂಜರ್ ಇತ್ತು, ಬಟ್ ಹಾನೆಸ್ಟ್ಲಿ ಅದನ್ನು ತಿದ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಅರಿವಾಗಿದೆ ಎಷ್ಟೊಂದು ಕೋಪ ಹೆಣ್ಮಕ್ಳಿಗೆ ಒಳ್ಳೇದಲ್ಲ ಅಂತ, ಜೊತೆಗೆ ಜೀವನಕ್ಕೆ ಒಳ್ಳೇದಲ್ಲ ಇಷ್ಟೊಂದು ಕೋಪ ಅಂತ ಫೀಲ್ ಆಗಿದೆ. ಓಕೆ, ನಿಮ್ಮ ಪ್ರಕಾರ ಮುಂದಿನ ವಾರಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಬರಬೇಕು ಅನ್ಸಿದ್ರೆ ನನ್ನದು ಒಂದು 4 ನೇಮ್ ಇದೆ ಡೆಫಿನೆಟ್ಲಿ. ಅಂದರೆ ಏನು ಮಾಡದೇ ಇರೋದು, ಒಂದು ನಾನು ಈ ವಾರ ಸ್ಪಂದನ ಅಂದ್ಕೊಂಡಿದ್ದೆ, ನನ್ನ ಗ್ರಾಚಾರ ಇದಾಗಿ ನಥಿಂಗ್, ಏನು 0 ಕಾಂಟ್ರಿಬ್ಯೂಷನ್. ಬಿಟ್ಟು ಮಾಡು ಅವರು, ಈವನ್ ಅಭಿ ಕಾಣಿಸೋದೇ ಇಲ್ಲ ಮನೇಲಿ ಒಳಗಡೆ. ಆಮೇಲೆ ಇವಾಗ ಡೈನಮೋ ಚೇಂಜ್ ಮಾಡಿದ್ದಾನೆ ಅಭಿ, ಐ ಡೋಂಟ್ ನೋ ಹೇಗೆ ಆಡ್ತಾರೆ ಅಂತ. ಅದನ್ನು ಬಿಟ್ಟರೆ ಇನ್ನು ಈವನ್ ಧನುಷ್ ಅವ್ರದ್ದು ಏನು ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಟ್ ಈಸ್ ನಾಟ್ ದೇರ್. ಟಫ್ ಇದೆ ಅಲ್ಲಿ, ಅಂದರೆ ಏನು ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇನ ಅಷ್ಟೇ. ಓಕೆ, ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಯಾರಿಗಿಲ್ಲಿ ಅವನೇ ಗೆಲ್ಲಬೇಕು. ಬಿಟ್ಟರೆ ನನ್ನ ಆಸೆ ಹೆಣ್ಮಕ್ಳು ಕಪ್ಪಾಗಲಿ, ಬದಲಾವಣೆ ಮಾಡಿಕೊಂಡು ಅಶ್ವಿನಿ ಅವ್ರು ಗೆಲ್ಲಿ, ತಪ್ಪಿದ್ರೆ ಯಾರು ಹೆಣ್ಮಕ್ಳು ಗೆಲ್ಲಿ ಅನ್ನೋದು ನನ್ನ ಆಸೆ. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ವೀಕ್ಷಕರು ಕೇಳ್ಕೊಳ್ಳೋದು ಬಂದೆ, ಜಗಳ ಗಂಟಿ ಅಂತೆಲ್ಲ ಹೇಳ್ಬಿಡಿ, ಬೇಜಾರಾಗುತ್ತೆ. ನಾನು ನೋಡಿ ಎಷ್ಟು ಸಾಫ್ಟಾಗಿ ಹೋಯ್ತೀನಿ ಅಲ್ವಾ ಅಂತ. ಯಾಕಂದರೆ ನನ್ನ ನೆಕ್ಸ್ಟ್ ಸಿನಿಮಾಗಳು ಬರುತ್ತೆ, ಅಥವಾ ಇನ್ನೂ ಒಂದು ರಿಯಾಲಿಟಿ ಶೋಲ್ಲಿ ನೀವು ನನ್ನ ನೋಡ್ಬೋದು ನಾನು ಹೇಗೆ ಅಂತ. ಅಂದರೆ ಮೇ ಬಿ ನನಗೂ ಅದೊಂದು ಕೊರಗಿದೆ, ಕಂಪ್ಲೀಟ್ ನನ್ನ ಸಾಫ್ಟ್ವೇರ್ ವರ್ಷನ್ ತೋರ್ಸೋಕ್ಕಾಗಿಲ್ಲ ಅನ್ನೋದೊಂದು ಕೊರಗಿದೆ. ಬಟ್ ಅಷ್ಟೊಂದು ತಪ್ಪು ಮಾಡಿದ್ದೀನಿ ಅಂತ ಅಂದಾಗ ತಿದ್ಕೊಳ್ಳೋ ಅಂಥ ಅವಕಾಶನೂ ನನಗೆ ಸಿಕ್ತು, ನಾನು ಅಷ್ಟೇ ತಿದ್ಕೊಂಡಿದ್ದೀನಿ. ಆ ತಿದ್ಕೊಂಡಿರೋದಕ್ಕೆ ನೀವು ಕ್ಷಮೆ ಕೊಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನ ಹಂಚ್ಕೊಂಡಿದ್ದೀರಾ. ಸಿನಿಮಾ ಮಾಡಬೇಕು, ಧಾರಾವಾಹಿ ಮಾಡಬೇಕು, ರಿಯಾಲಿಟಿ ಶೋ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ನಾನು ಜನರಿಗೆ ರೀಚ್ ಆಗಬೇಕು, ಹತ್ರ ಆಗಬೇಕು ರಿಷಾ ಆಗಿ ಅಂತ ಅನ್ಕೊಂಡಿದ್ದೀರಾ. ನಿಮ್ಮ ಆಸೆ ಈಡೇರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.